ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಿರೋ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ HSC ಬೋರ್ಡ್ ಕ್ವಶನ್ ಆನ್ಸರ್ ಕೆಮಿಸ್ಟ್ರಿ ಪಾರ್ಟ್ 1 ಇನ್ ದ ಕನ್ನಡ. ಸೊ ನಾನು ಈ ವಿಡಿಯೋನ ಸ್ಪೆಷಲಾಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳಿಗೋಸ್ಕರನೇ ಮಾಡ್ತಿರೋದು. ಈಗಾಗಲೇ ನಾನು ಈ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಟೋಟಲ್ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ 16 ಟಾಪಿಕ್ ಕ್ವಶನ್ಸ್ ಕೂಡ ನಾನು ಆಲ್ರೆಡಿ ಈಗ ಮರಾಠಿನಲ್ಲಿ ಮಾಡಿದ್ದೀನಿ. ಸೊ ಇದೇ ಥರ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳು ಕೂಡ ನನಗಂದ್ರೆ ಸರ್ ಕನ್ನಡದಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ಅಂದರು. ಸೊ ಅದಕ್ಕೆ ನಾನು ಕನ್ನಡದಲ್ಲೇ ಮಾಡ್ತಿರೋದು. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ತಪ್ಪದೇನೆ ಈ ಒಂದು ನಿಮ್ಮ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಬರ್ತಿರ್ತಕ್ಕಂಥ ಏನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ ಅದನ್ನೆಲ್ಲ ನಾನು ಪಾರ್ಟ್ 1 ಇರ್ಬೋದು ಅಥವಾ ಪಾರ್ಟ್ 2 ಇರ್ಬೋದು ಅದರಲ್ಲಿ ನಾನು ಕಂಪ್ಲೀಟ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ದವರು, ಯಾರ್ಯಾರು ಕನ್ನಡ ಅರ್ಥ ಆಗುತ್ತೆ ಅವರೆಲ್ಲರೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಬೋದು. ಸೊ ನಿಮ್ಗೆ ಗೊತ್ತಿರೋರು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಈಗಾಗಲೇ ಕ್ವಶನ್ ಬ್ಯಾಂಕ್ನ ಮಹಾರಾಷ್ಟ್ರ ಸ್ಟೇಟ್ದವರು ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಅದೇ ಥರ ಅದರಲ್ಲಿ ಕ್ವಶನ್ಗಳು ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಬಟ್ ಅದರಲ್ಲೇ ಕೆಲವೊಂದು ಕ್ವಶನ್ಸ್ಗಳೇನಿರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೋಸ್ಕರ. ಯಾಕಂದರೆ ನಾನು ಆಲ್ರೆಡಿ ಟೀಚಿಂಗ್ ಮಾಡ್ತಾಯಿದ್ದೀನಿ. ಅದ್ರ ಬಿಟ್ಟರೆ ನಾವು ಅನಾಲಿಸಿಸ್ ಮಾಡಿದಾಗ ಕೆಲವೊಂದು ಕ್ವಶನ್ಸ್ಗಳನ್ನೆಲ್ಲ ನಾವು ನೋಡ್ತೀವಿ. ಆ ಕ್ವಶನ್ಸ್ಗಳು ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ವರ್ಷ ಎಕ್ಸಾಮ್ನಲ್ಲಿ ಹೋದ ವರ್ಷ ಎಕ್ಸಾಮ್ ಕ್ಯಾನ್ಸಲ್ ಆಯಿತು, ನಿಮ್ಗೆ ಗೊತ್ತಿರೋ ವಿಷಯ ಇದೆ. ಸೊ ಈ ವರ್ಷ ಹಾಗಾಗಿಲ್ಲ, ಎಕ್ಸಾಮ್ ನಡೀತಾ ಇದೆ. ಇನ್ನು 4ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಇದೆಯಲ್ಲ, ಅದು ನಿಮಗೂ ಕೂಡ ಗೊತ್ತಿದೆ. ನಿಮ್ಮ ಕನ್ನಡ ಮತ್ತು ಮರಾಠಿ ಸಬ್ಜೆಕ್ಟ್ ಮಾತ್ರ ಒಂದು ತಿಂಗಳು ಮುಂದೋಗಿದೆ. ಸೊ ಉಳಿದೆಲ್ಲ ಸಬ್ಜೆಕ್ಟ್ಗಳು ಅದೇ ಡೇಟ್ಸ್ ಇದೆ, ಇದು ನಿಮ್ಗೆ ಗೊತ್ತಿರೋ ವಿಷಯ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋನ ನಾನು ಕನ್ನಡದಲ್ಲೇ ಮಾಡ್ತಿರೋದು. ಸೊ ಎಲ್ಲರೂ ಈ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಮತ್ತು ನಿಮ್ಮ ಗೆಳತಿಯರು ಕೂಡ ಅವ್ರಿಗೆ ಶೇರ್ ಮಾಡಿ. ನಿಮ್ಗೆ ಯಾರ್ಯಾರು ಬೇಕು ಅನಿಸ್ತೋ ಅವರೆಲ್ಲ ಶೇರ್ ಮಾಡಿ. ಇದಾದಮೇಲೆ ಈ ಒಂದು ಕ್ಲಾಸ್ ಆದಮೇಲೆ ನಿಮಗೆ ಇದರ ಒಂದು PDF ನಿಮ್ಗೆ ಬೇಕಾದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಈ ವಿಡಿಯೋ ಕೆಳಗಡೆ. ಅಲ್ಲಿ ನೀವು ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯಿನ್ ಆಗಿ ಆ PDF ಡೌನ್ಲೋಡ್ ಮಾಡಿಕೊಂಡು ಬೇಕಾದರೆ ನೀವು ಅಲ್ಲಿ ಕೂಡ ನಿಮಗೆ ಸ್ಟಡಿ ಮಾಡೋಕ್ಕೆ ಯೂಸ್ ಆಗ್ತದೆ. ಸೊ ನಾವೀಗ ಟಾಪಿಕ್ ವೈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಇದ್ದಾವೆ ಸೊ ಅದನ್ನು ನಾವು ಟಾಪಿಕ್ ವೈಸ್ ನೋಡಿ. ಯಾಕಂದರೆ ಇದರಲ್ಲಿ ಟೋಟಲ್ 16 ಟಾಪಿಕ್, ಇದು ನಿಮಗೂ ಕೂಡ ಗೊತ್ತಿರೋ ವಿಷಯ. ಸೊ 16 ಅಂದ ಕೂಡಲೇ ನಾವು ಎಲ್ಲ ಒಮ್ಮೆ ತೊಗೊಳಕ್ಕಾಗಲ್ಲ. ಸೊ ಟಾಪಿಕ್ ವೈಸು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಕೆಲವೊಂದು ಹೇಗಾಗಲಿ MCQ ಕ್ವಶನ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರ್ತವೆ 10 ಮಾರ್ಕ್ಸ್ಗೆ. ಅದ್ರ ಬಿಟ್ಟರೆ 8 ಮಾರ್ಕ್ಸು ವೆರಿ ಶಾರ್ಟ್ ಸಿಂಗಲ್ ಮಾರ್ಕ್ ಕ್ವಶನ್ ಇರ್ತದೆ. ಆಮೇಲೆ ಶಾರ್ಟ್ ಆನ್ಸರ್ ಇರ್ತದೆ, ಆಮೇಲೆ ಲಾಂಗ್ ಆನ್ಸರ್ ಇರ್ತದೆ. ಸೊ ಈ ಥರ ಎಲ್ಲ ಕ್ವಶನ್ಸ್ ಮಿಕ್ಸ್ ಆಗಿರೋದ್ರಿಂದ ಸೊ ನಾನಿಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಯಾವ ಮೋಸ್ಟ್ ಇಂಪಾರ್ಟೆಂಟ್ ಅನಿಸುತ್ತೆ ನಮಗೆ. ಯಾಕಂದ್ರೆ ನಾವು ಕೂಡ ಈಗ ಆಲ್ರೆಡಿ ಅನಾಲಿಸಿಸ್ ಮಾಡಿ ಈ ಕ್ವಶನ್ಸ್ಗಳನ್ನು ತೆಗೆದಿರೋದು. ಇದರಲ್ಲಿ 100% ಕ್ವಶನ್ಸ್ಗಳು ಬರುತ್ತವೆ. ಸೊ ಆ ಒಂದು ಥಿಯರಿ ಮೇಲೆ ನಾನು ತೆಗೆದಿರ್ತಕ್ಕಂಥ ಈ ಕ್ವಶನ್ಗಳು. ಯಾಕಂದರೆ ಈಗ ಆಲ್ರೆಡಿ ನಾನು ಕೂಡ ಟೀಚಿಂಗ್ ಮಾಡ್ತೀನಿ. ಆಲ್ರೆಡಿ ನಾನು ಪ್ರತಿ ವರ್ಷ ಪ್ರತಿ ವಿದ್ಯಾರ್ಥಿ ಹೇಳ್ತಾ ಇರ್ತೀನಿ. ಸೊ ಆ ಒಂದು ಆಧಾರದ ಮೇಲೆ ಆಮೇಲೆ ಅನಾಲಿಸಿಸ್ ಮಾಡಿರೋ ಒಂದು ಇದರ ಮೇಲೆ ನಾನು ತೆಗೆದಿರ್ತಕ್ಕಂಥ ಇವು ಕ್ವಶನ್ಸ್ಗಳು. ಸೊ ಇದರಲ್ಲಿ ನಾವು ಟಾಪಿಕ್ ವೈಸ್ ಹೋಗೋಣ. ಓಕೆ, ಸೊ ಫಸ್ಟ್ ಒಂದು ಸಾಲಿಡ್ ಸ್ಟೇಟ್ ಈ ಟಾಪಿಕ್ನ ನಾವು ತೊಗೊಂಡ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಸಾಲಿಡ್ ಸ್ಟೇಟ್ ಟಾಪಿಕ್ ಎಷ್ಟು ದೊಡ್ಡದಿದೆ, ಅದರಲ್ಲಿ ಯಾವ ಥರ ಕ್ವಶನ್ಸ್ಗಳು ಬರ್ತವೆ. ಸೊ ಪ್ರತಿಯೊಂದು ಕ್ವಶನ್ಸ್ ನಾವು ಅಬ್ಸರ್ವ್ ಮಾಡಿದ್ವಿ. ಎಲ್ಲ ಕ್ವಶನ್ಸ್ ಯಾವ ಕ್ವಶನ್ಸ್ ಬರ್ಬೋದು, ಯಾವ ಕ್ವಶನ್ ಬರದೇ ಇರ್ಬೋದು ಅಂತ ಒಂದು ಕನ್ಫ್ಯೂಸ್ ಇರುತ್ತೆ. ಸೊ ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಫಸ್ಟ್ ಒಂದು ಕ್ವಶನ್ನ ನಾವು ತೊಗೊಂಡ್ರೆ ಸೊ ಫಸ್ಟ್ ಒಂದು ಕ್ವಶನ್ ನೋಡಿ. ಇಲ್ಲಿ ಫಸ್ಟ್ ಒಂದು ಕ್ವಶನ್ಸ್ ಯಾವುದಿದೆ ಅಂದರೆ ಇಲ್ಲಿ ವಾಟ್ ಈಸ್ ದ ಡೈಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಸೊ ಡೈಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದ್ರೇನು, ಒಂದು ಸಿಂಗಲ್ ಮಾರ್ಕ್ ಕ್ವಶನ್ಸ್ ಇದೆ. ಇದು ಕೂಡ 2 ಮಾರ್ಕ್ಸ್ ಅಂದ್ರೆ ಕೇಳಲ್ಲ. ಸೊ ಈ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಸಿಂಗಲ್ ಮಾರ್ಕ್ ಕ್ವಶನ್ಸ್. ಯಾಕಂದರೆ ಡೈಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಓನ್ಲಿ ಡೆಫಿನೇಷನ್ ನಮಗೆ ರೈಟ್ ಮಾಡೋದಿದೆ. ಇಲ್ಲಿ ಡೈಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದ್ರೇನು, ಸಿಂಗಲ್ ಲೈನಲ್ಲಿ ಸಿಂಗಲ್ ಆನ್ಸರ್ ರೈಟ್ ಮಾಡಬೇಕು. ಅದ್ರ ಬಿಟ್ಟರೆ ಇನ್ನೊಂದು ಬರುತ್ತೆ ಯಾವುದು, ಸೆಕೆಂಡ್ ಕ್ವಶನ್ ನೋಡಿದ್ರೆ ಸೆಕೆಂಡ್ ಕ್ವಶನ್ ಬಂದುಬಿಟ್ರೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಸಾಲಿಡ್ ಸ್ಟೇಟ್ ಕಂಪೌಂಡ್ ಇದ್ದರೆ ಆ ಸಾಲಿಡ್ ಸ್ಟೇಟ್ಗೆ ಎಷ್ಟು ನಾವು ಕ್ಲಾಸ್ ಮಾಡ್ತೀವಿ ಅಂದರೆ ಪ್ಯಾರಾಮ್ಯಾಗ್ನೆಟಿಕ್ಕು, ಡೈಮ್ಯಾಗ್ನೆಟಿಕ್ ಮತ್ತು ಫೆರೋಮ್ಯಾಗ್ನೆಟಿಕ್ ಅಂತ 3 ಕ್ಲಾಸ್ನಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇದು ನಿಮ್ಗೆ ಗೊತ್ತಿರೋ ವಿಷಯ. ಸೊ ಹೀಗಾಗಿ ಔಟ್ ಆಫ್ 3 1 ಕ್ವಶನ್ಸು 100% ಇದರಲ್ಲೇ ಬರುತ್ತೆ ಸಿಂಗಲ್ ಮಾರ್ಕ್. ಸಿಂಗಲ್ ಮಾರ್ಕ್ನಲ್ಲಿ ಬಂದರೆ ಅದು ನಿಮಗೆ ಒಂದು ಔಟ್ ಆಫ್ 3 ಪೈಕಿ 1 ಕ್ವಶನ್ಸ್ ಗ್ಯಾರಂಟಿದಲ್ಲೇ ಬರುತ್ತೆ. ಸೊ ಹೀಗಾಗಿ ಒಂದು ಕ್ವಶನ್ನು ಫಿಕ್ಸ್ ಮಾಡಿ ಯಾವುದಾದ್ರೂ ಓದ್ಕೊಳ್ಳಿ, ಅದರಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬರುತ್ತೆ. ಇನ್ನು 2 ಮಾರ್ಕ್ಸ್ ಕ್ವಶನ್ ತೊಗೊಂಡ್ರೆ ಸೊ ಫಸ್ಟ್ ಒಂದು ಕ್ವಶನ್ ನೋಡ್ರಿ, ಎಕ್ಸ್ಪ್ಲೇನ್
ಡಯಾಗ್ರಾಮ್ ವ್ಯಾಕೆನ್ಸಿ ಡಿಫೆಕ್ಟ್ ನೀವು ನೋಡಿರ್ಬೋದು. ಡಿಫೆಕ್ಟ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ವ್ಯಾಕೆನ್ಸಿ ಡಿಫೆಕ್ಟ್ ಇದೆ, ಫ್ರ್ಯಾಂಕಲ್ ಡಿಫೆಕ್ಟ್ ಇದೆ, ಇನ್ನೂ ಕೆಲವೊಂದು ಡಿಫೆಕ್ಟ್ಸ್ ಇದೆ. ಅದರಲ್ಲಿ ನಾವು ಅನಾಲಿಸಿಸ್ ಮಾಡ್ತಾ ಇರೋ ಕ್ವಶನ್ಸ್ ಅಂದರೆ ಒಂದು ವ್ಯಾಕೆನ್ಸಿ ಡಿಫೆಕ್ಟು, ಇನ್ನೊಂದು ಫ್ರ್ಯಾಂಕಲ್ ಡಿಫೆಕ್ಟ್. ಈ ಎರಡು ಕ್ವಶನ್ಸ್ಗಳನ್ನು ವ್ಯವಸ್ಥಿತವಾಗಿ ಸ್ಟಡಿ ಮಾಡಿ. ಯಾಕಂದರೆ ಈ ಎರಡು ಕ್ವಶನ್ಸ್ಗಳು ಹೆಂಗಿದೆ ಅಂದರೆ ಇಲ್ಲಿವರೆಗೆ ಕೇಳಿರೋ ಕ್ವಶನ್ಸ್ಗಳನ್ನು ಅನಲೈಸಿಸ್ ಮಾಡಿದ್ರೆ ಇವೆರಡು ಕ್ವಶನ್ಸ್ ಬೀಳಬಹುದು ಅಂತ ನಮಗೆ ಅನಿಸ್ತದೆ. ಯಾಕಂದರೆ ನೀವು ಬೇಕಾದರೆ ಓಲ್ಡ್ ಕ್ವಶನ್ ಪೇಪರ್ ನೋಡಿ, ನಿಮಗೆ ಸಿಗುತ್ತೆ. ಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಾನು ಹಾಕ್ತೀನಿ ಟೆಲಿಗ್ರಾಮ್ನಲ್ಲಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿ ಆ ಕ್ವಶನ್ಸ್ಗಳನ್ನ ಅನಲೈಸ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಕ್ವಶನ್ ಪೇಪರ್ ಸೊಲ್ಯೂಷನ್ ಸಿಗುತ್ತೆ ಅಥವಾ ಓಲ್ಡ್ ಕ್ವಶನ್ ಪೇಪರ್ ಸಾರ್ಟ್ ಸಿಗುತ್ತೆ, ಅದರಲ್ಲಿ ಕೂಡ ನೀವು ನೋಡ್ಬೋದು. ಸೊ ಹೀಗಾಗಿ ಈ ಕ್ವಶನ್ಸ್ಗೆ ನಾನು ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಅಂದರೆ ವ್ಯಾಕೆನ್ಸಿ ಡಿಫೆಕ್ಟ್ ಮತ್ತು ಇನ್ನೊಂದು ಫ್ರ್ಯಾಂಕಲ್ ಡಿಫೆಕ್ಟು, ಈ ಎರಡು ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಆಮೇಲೆ ಫಿಫ್ತ್ ಒಂದು ಕ್ವಶನ್ ತೊಗೊಂಡ್ರೆ, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಕ್ರಿಸ್ಟಲೈನ್ಡ್ ಆ್ಯಂಡ್ ಅಮರ್ಫಸ್ ಸಬ್ಸ್ಟೆನ್ಸ್. ಸೊ ಕ್ರಿಸ್ಟಲೈನ್ ಆ್ಯಂಡ್ ಅಮರ್ಫಸ್ ಸಬ್ಸ್ಟೆನ್ಸ್ ಇದರಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಇದೆ. ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಅದರದ್ದು ನಾವು ಸ್ಟೇಟ್ ಹೇಳಬೇಕಾಗುತ್ತೆ, ಆಮೇಲೆ ಅದರದ್ದು ಸೇಫ್ ಹೇಳ್ಬೋದು. ಅದು ಬಿಟ್ಟರೆ ಕಲರ್ಡ್ ಪ್ರಾಪರ್ಟೀಸ್ ರಿಲೇಟೆಡ್ ನಾವು ಬರೆಯೋದು, ಅದು ಬಿಟ್ಟರೆ ಡೆನ್ಸಿಟಿ ರಿಲೇಟೆಡ್ ಏನು ಪ್ರಾಪರ್ಟಿ ಬರುತ್ತೆ ಅದನ್ನು ಕೂಡ ಬರೆಯೋದು. ಸೊ ಈ ಥರ ಈ ಕ್ವಶನ್ಸ್ ನಿಮ್ಗೆ ಕೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಅವರು 2 ಮಾರ್ಕ್ಸಿಗೆ ಕೇಳೋದು. ಯಾಕಂದ್ರೆ ಕ್ವಶನ್ ಇರೋದೇ 2 ಮಾರ್ಕ್ಸಿಗೆ. ಸೊ ಕ್ರಿಸ್ಟಲೈನ್ದು ಡಿಫ್ರೆನ್ಸು ಆಮೇಲೆ ಅಮರ್ಫಸ್ ಸಬ್ಸ್ಟೆನ್ಸ್ ಡಿಫ್ರೆನ್ಸ್ ಏನು ಬರುತ್ತೆ. ಸೊ ಎಲ್ಲ ಅಷ್ಟು ನೀವು ಎಷ್ಟು ಪಾಯಿಂಟ್ಸ್ ಬರೀಬೇಕಾಗುತ್ತೆ ಅಂದರೆ 4 ಪಾಯಿಂಟ್ಸ್ನ ನೀವು ರೈಟ್ ಮಾಡಬೇಕಾಗುತ್ತೆ. ಈ 4 ಪಾಯಿಂಟ್ಸ್ನ ನೀವು ರೈಟ್ ಮಾಡಿದ್ರೆ ಮಾತ್ರ ಇದಕ್ಕೆ ನಿಮಗೆ ಎಷ್ಟು ಮಾರ್ಕ್ ಅಂದರೆ 2 ಮಾರ್ಕ್ಸ್ ಇದೆಯಲ್ಲ. ಸೊ 2 ಮಾರ್ಕ್ಸ್ ಕೂಡ ನಿಮಗೆ ಔಟ್ ಆಫ್ ಇಲ್ಲಿ ಸಿಗುತ್ತೆ. ಓಕೆ, ಇದ್ರ ಬಿಟ್ಟರೆ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ನಾವು. 3 ಮಾರ್ಕ್ಸ್ ಇರ್ಬೋದು ಅಥವಾ 4 ಮಾರ್ಕ್ಸ್ ಕ್ವಶನ್. ಸೊ ಫಸ್ಟ್ ಒಂದು 3 ಮಾರ್ಕ್ಸ್ನಲ್ಲಿ ನಾವು ಹೋದರೆ ಕ್ಯಾಲ್ಕುಲೇಷನ್ ಆಫ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ ದ BCC ಲ್ಯಾಕ್ಟಿಸ್. ಸೊ ಕ್ಯಾಲ್ಕುಲೇಷನ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಏನಿದೆ, ಸೊ ಅದರ ರಿಲೇಟೆಡ್ ನಾವು ಹೋದರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಎಷ್ಟೇ ಎಕ್ಸಾಂಪಲ್ BCC ಇರ್ಬೋದು ಅಥವಾ HCP ಇರ್ಬೋದು ಅಥವಾ ಇನ್ನೂ ಉಳಿದ ಏನು ಲ್ಯಾಕ್ಟಿಸ್ ಇದೆಯಲ್ಲ, ಸೊ ಅದರ್ ರಿಲೇಟೆಡ್ ಯಾವುದೇ ಒಂದು ಕ್ವಶನ್ಸ್ ಬಂದರೆ ಮೇನ್ ಬರೋದು ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ರಿಲೇಟೆಡ್ ಎಷ್ಟು ನಿಮ್ಗೆ ನ್ಯೂಮೆರಿಕಲ್ ಇದೆ ಬುಕ್ನಲ್ಲಿ ಕೊಟ್ಟಿರೋದು ಅಥವಾ ನಿಮ್ಮ ಟೀಚರ್ಸ್ ನಿಮ್ಗೆ ಹೇಳಿರ್ತಕ್ಕಂಥ ಕ್ವಶನ್ಸ್ಗಳಿರ್ಬೋದು, ಅದರಲ್ಲಿಂದ ಪ್ಯಾಕಿಂಗ್ ಎಫಿಷಿಯನ್ಸಿ ರಿಲೇಟೆಡ್ ಕ್ವಶನ್ಸ್ನ ನೀವು ಪರ್ಫೆಕ್ಟಾಗಿ ಮಾಡಿ. ಯಾಕಂದರೆ ಅಲ್ಲಿ ನೋಡಿ ನಿಮಗೆ ಗಿವನ್ ಡಾಟಾ ಇರುತ್ತೆ, ಆಮೇಲೆ ಸೊಲ್ಯೂಷನ್ ಇರುತ್ತೆ, ಫಾರ್ಮುಲಾ ಅಪ್ಲೈ ಮಾಡೋಕ್ಕಾಗುತ್ತೆ, ಅದರದ್ದು ಆನ್ಸರ್ ಕರೆಕ್ಟಾಗಿ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಲಾಗ್ ಟೇಬಲ್ ಯೂಸ್ ಮಾಡಿ. ಸೊ ಅದೆಲ್ಲ ಬರೆದು ಅಲ್ಲಿ ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮಾರ್ಕ್ಸ್ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಗಿವನ್ ಡಾಟಾ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ, ಫಾರ್ಮುಲಾ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಫಾರ್ಮುಲಾನಲ್ಲಿ ವ್ಯಾಲ್ಯೂ ಬಿಟ್ಟರೆ ಅದಕ್ಕೊಂದು 1/2 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಮುಂದೆ ಸ್ಟೆಪ್ ಬೈ ಸ್ಟೆಪ್ ನೀವು ಸಾಲ್ವ್ ಮಾಡ್ಕೋತ ಹೋದರೆ ಅಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ರಿಸಲ್ಟ್ ಅವ್ರ ಕರೆಕ್ಟ್ ಆನ್ಸರ್ ನೀವು ರೈಟ್ ಮಾಡಿದ್ರೆ ಅಲ್ಲಿ ಕೂಡ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಈ ಥರ 3 ಡಿಪೆಂಡ್ ಅಪಾನ್ ಕ್ವಶನ್ಸ್ ಮೇಲೆ, ಅದು 3 ಮಾರ್ಕ್ಸ್ ಇರ್ಬೋದು ಅಥವಾ 4 ಮಾರ್ಕ್ಸ್ ಇರ್ಬೋದು, ಅಷ್ಟು ಮಾರ್ಕು ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಕ್ವಶನ್ಸ್ನ ನೀವು ವ್ಯವಸ್ಥಿತವಾಗಿ ಸ್ಟಡಿ ಮಾಡ್ಕೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟ್ ಒಂದು ಕ್ವಶನ್ ಹೋದರೆ ಎಕ್ಸ್ಪ್ಲೇನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಸೊ ಮ್ಯಾಗ್ನೆಟಿಕ್ನಲ್ಲಿ ಜಸ್ಟ್ ನಿಮ್ಮನ್ನ ಹೇಳಿದ್ದೀನಿ, ಪ್ಯಾರಾಮ್ಯಾಗ್ನೆಟಿಕ್ ಇರ್ಬೋದು, ಡಯಾಮ್ಯಾಗ್ನೆಟಿಕ್ ಇರ್ಬೋದು ಅಥವಾ ಫೆರೋಮ್ಯಾಗ್ನೆಟಿಕ್ ಇರ್ಬೋದು, ಯಾವುದಾದ್ರೂ ಒಂದು ಪ್ರಾಪರ್ಟಿನ ನಿಮಗೆ ಅವರು ಲಾಂಗ್ ಕ್ವಶನ್ ಕೇಳೋದು. ಸಪೋಸ್ ಎಕ್ಸ್ಪ್ಲೇನ್ ದ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ವಿತ್ ಎಕ್ಸಾಂಪಲ್ ಅಂತ ಕ್ವಶನ್ ಕೇಳಿದ್ರೆ ಸೊ ಪ್ಯಾರಾಮ್ಯಾಗ್ನೆಟಿಕ್ ಕೇಳ್ಬೋದು, ಇಲ್ಲಾಂದರೆ ಡಯಾಮ್ಯಾಗ್ನೆಟಿಕ್ ಕೇಳ್ಬೋದು, ಇಲ್ಲಾಂದರೆ ಫೆರೋಮ್ಯಾಗ್ನೆಟಿಕ್ ಕೇಳ್ತಾರೆ. ಸೊ ಈ 3 ಪಾಯಿಂಟ್ಸ್ಗಳನ್ನು ಪದ್ಧತಿಯಾಗಿ ವ್ಯವಸ್ಥೆಯಾಗಿ ಸ್ಟಡಿ ಮಾಡಿ. ಇನ್ನು ಥರ್ಡ್ ಒಂದು ಕ್ವಶನ್ಸ್ ನೋಡಿದ್ರೆ ಎಕ್ಸಾಂಪಲ್ ಆಫ್ ದ ಕ್ರಿಸ್ಟಲೈನ್ ಆ್ಯಂಡ್ ದ ಅಮರ್ಫಸ್ ಸಬ್ಸ್ಟೆನ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ಕ್ರಿಸ್ಟಲೈನ್ ಇರ್ತಕ್ಕಂಥ ಸಾಲಿಡ್ ಕಂಪೌಂಡ್ದ ಎಕ್ಸಾಂಪಲ್ ಆಗಿರುತ್ತೆ. ಸೊ ಅವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಕ್ರಿಸ್ಟಲೈನ್ ಎಕ್ಸಾಂಪಲ್ ನಾವು ರೈಟ್ ಮಾಡೋಕ್ಕಾಗುತ್ತೆ. ಅದು ಬಿಟ್ಟರೆ ಅಮರ್ಫಸ್ ಎಕ್ಸಾಂಪಲ್ ಭರ್ಪೂರು ಎಕ್ಸಾಂಪಲ್ಗಳನ್ನ ನಿಮ್ಮ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಆ ಎಕ್ಸಾಂಪಲ್ನ ಸ್ಟಡಿ ಮಾಡಿ. ಯಾಕಂದರೆ ಅದರದ್ದು ರಿಲೇಟೆಡ್ ಕ್ವಶನ್ಗಳು ಕೂಡ ಕೇಳಿದರೆ. ಯಾಕಂದರೆ ಇಲ್ಲಿ ನೋಡಿ ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಅಮರ್ಫಸ್ ಆ್ಯಂಡ್ ದ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್, ಈ ಕ್ವಶನ್ ನಂಬರ್ 5 ನೋಡಿರಿ ನೀವು. ಈ ಕ್ವಶನಲ್ಲಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಡಿಸ್ಟಿಂಗ್ವಿಷ್ ಬಿಟ್ವೀನ್. ಇದರಲ್ಲಿ ಕೂಡ ನೀವು ಎಕ್ಸಾಂಪಲ್ 1 ಪಾಯಿಂಟ್ಸ್ ಹಾಕಿ ನೀವು ರೈಟ್ ಮಾಡ್ಬೋದು. ಔಟ್ ಆಫ್ 4 ಪಾಯಿಂಟ್ಸ್ ನಿಮ್ಮನ್ನ ಹೇಳಿದ್ದೀನಿ. ಸೊ 4 ಪಾಯಿಂಟ್ಸ್ನಲ್ಲಿ 1 ಪಾಯಿಂಟ್ಸ್ನ ನೀವು ಬರೀಬೋದು ಎಕ್ಸಾಂಪಲ್ಗಳನ್ನು ಹಾಕಿ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಸೊ ಕ್ರಿಸ್ಟಲೈನ್ ಆ್ಯಂಡ್ ದ ಅಮರ್ಫಸ್ ಈ ಒಂದು ಸಾಲಿಡ್ ಕಂಪೌಂಡ್ನ ಎಕ್ಸಾಂಪಲನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಇದಾದಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ನಾವು ಹೋದರೆ, ಓಕೆ ಈ ಟಾಪಿಕ್ನಲ್ಲಿ ಬರೋದು ಇಷ್ಟೇ ಕ್ವಶನ್. ಇಲ್ಲಿ 3 or 4 ಮಾರ್ಕ್ಸ್ ಹೇಳಿದ್ರೆ ಈ 3 ಕ್ವಶನ್ಸ್ಗಳನ್ನ ಸ್ಟಡಿ ಮಾಡಿ. ಆದರೆ ಬಿಟ್ಟರೆ 2 ಮಾರ್ಕ್ಸ್ ಕ್ವಶನು ಆಮೇಲೆ ಸಿಂಗಲ್ ಮಾರ್ಕ್ ಕ್ವಶನು
ಇಲ್ಲಿ ಇವು ಸಿಂಗಲ್ ಮಾರ್ಕ್ 2 ಕ್ವಶನ್, 2 ಮಾರ್ಕ್ 3 ಕ್ವಶನ್ಸ್ ಆ್ಯಂಡ್ 3 ಆರ್ 4 ಮಾರ್ಕಿಂಗ್ 3 ಕ್ವಶನ್, ಇಷ್ಟೇ ಕ್ವಶನ್ಸ್ಗಳ ವ್ಯವಸ್ಥೆ ಸ್ಟಡಿ ಮಾಡಿ. ಇದರಲ್ಲಿಂದ ನಿಮಗೆ ಕಂಪಲ್ಸರಿ ಒಂದು 99% ಇದರಲ್ಲಿ ಒಂದು ಕ್ವಶನು ಅಥವಾ 2 ಕ್ವಶನ್ಸ್ ನಿಮಗೆ 99% ಎಕ್ಸಾಮ್ನಲ್ಲಿ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಒಂದು ಟಾಪಿಕ್ ಹೇಳಿದ್ರೆ ಸೊಲ್ಯೂಷನ್. ಈ ಟಾಪಿಕ್ನಲ್ಲಿ ನಾವು ನೋಡಿದ್ರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ನೀವು ನೋಡಿರ್ಬೋದು, ಇದರಲ್ಲಿ ಮೇನ್ ಬರ್ತಿರೋ ನಾಲ್ಕು ಕ್ವಾಲಿಟೇಟಿವ್ ಪ್ರಾಪರ್ಟೀಸ್. ಬಾಯ್ಲಿಂಗ್ ಪಾಯಿಂಟ್ ಬರುತ್ತೆ, ಫ್ರೀಸಿಂಗ್ ಪಾಯಿಂಟ್ ಬರುತ್ತೆ, ಆಮೇಲೆ ಉಳಿದು ಯಾವುದು ಆಸ್ಮೋಟಿಕ್ ಪ್ರೆಷರ್ ಬರುತ್ತೆ, ಇನ್ನೊಂದು ಯಾವುದು ವೇಪರ್ ಪ್ರೆಷರ್ ಲೋನಿಂಗ್. ಈ ಥರ ಟೋಟಲ್ ಆಗಿ 4 ಪ್ರಾಪರ್ಟೀಸ್ ಬರುತ್ತೆ. ಆ 4 ಪ್ರಾಪರ್ಟಿಗಳನ್ನು ನೀವು ಲೆಕ್ಕದಲ್ಲಿಡ್ರಿ, ಯಾಕಂದರೆ ಅದ್ರ ರಿಲೇಟೆಡ್ ಈ ಟಾಪಿಕ್ ಇದೆ ನಮಗೆ. ಓಕೆನಾ? ಅಂದರೆ ಸೊಲ್ಯೂಷನ್ಗೆ ರಿಲೇಟೆಡ್ ಇರ್ತಕ್ಕಂಥ ಟಾಪಿಕ್. ಸೊ ಅದಕ್ಕೆ ಇಲ್ಲಿ ಸಿಂಗಲ್ ಮಾರ್ಕ್ ಕ್ವಶನ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ನಾನು ಯಾವುದಂದರೆ ಡಿಫೈನ್ ದ ಹೈಪೋಟೋನಿಕ್ ಆ್ಯಂಡ್ ಹೈಪರ್ಟೋನಿಕ್ ಸೊಲ್ಯೂಷನ್. ಇಲ್ಲಿ ಕನ್ಫ್ಯೂಸ್ ಆಗ್ತಿರ್ತಕ್ಕಂಥ ಪಾಯಿಂಟ್ಸ್ ಇದೆ. ಹೈಪೋಟೋನಿಕ್ಕು ಡೆಫಿನೇಷನ್ ನಿಮಗೆ ಕೇಳಿರ್ತಾರೆ, ಇಲ್ಲಾಂದರೆ ಹೈಪರ್ಟೋನಿಕ್ ಕೂಡ ಕೇಳ್ತಾರೆ. ಔಟ್ ಆಫ್ 2 ಡೆಫಿನೇಷನ್ 1 ಡೆಫಿನೇಷನ್ 101% ಬರುತ್ತೆ. ಇದರಲ್ಲಿ ಒಂದು ನಿಮಗೆ MCQ ಕ್ವಶನಲ್ಲಿ ಬರ್ಬೋದು, ಇದು ಫಿಕ್ಸ್ ಹೇಳೋಕ್ಕಾಗಲ್ಲ. ಯಾಕಂದರೆ MCQ ಕ್ವಶನ್ ಇದೆ, ನಿಮಗೆ ಮಲ್ಟಿಪಲ್ ಇದ್ದಾವೆ, ಅಲ್ಲಿ ಕೂಡ ಬರೋದು. ಇಲ್ಲ ಅಂದರೆ ಸಿಂಗಲ್ ಮಾರ್ಕ್ ಕ್ವಶನ್ಸ್ಗಳಿರ್ತದೆ, ಅಲ್ಲಿ ಕೂಡ ಈ ಕ್ವಶನ್ಸ್ ನಿಮಗೆ ಬರಬಹುದು. ಸೊ ಅದಕ್ಕೆ ನೀವು ಹೈಪೋಟೋನಿಕ್ ಆ್ಯಂಡ್ ಹೈಪರ್ಟೋನಿಕ್ ಈ ಒಂದು ಪಾಯಿಂಟ್ಸ್ ಏನಿದೆಯಲ್ಲ ಇದನ್ನು ವ್ಯವಸ್ಥೆಯಾಗಿ ಸ್ಟಡಿ ಮಾಡಿ. ಓಕೆ. ಇನ್ನು ಸೆಕೆಂಡ್ ಪಾಯಿಂಟ್ಸ್ ಒಂದು ಹೇಳಬೇಕಂದ್ರೆ ವಾಟ್ ಈಸ್ ದ ಐಡಿಯಲ್ ಗ್ಯಾಸ್ ಇಕ್ವೇಷನ್. ಐಡಿಯಲ್ ಗ್ಯಾಸ್ ಇಕ್ವೇಷನ್ ಏನು ಬರುತ್ತೆ, ಈ ಇಕ್ವೇಷನ್ ಎಲ್ಲಿ ಬರುತ್ತೆ ಹೇಳಿ. ಈ ಇಕ್ವೇಷನ್ ನಿಮಗೆ 11th ಅಕ್ರಾವಿನಲ್ಲಿ ಕೂಡ ಆಗಿದೆ, ಆಮೇಲೆ ಬಾರನಲ್ಲಿ ಕೂಡ ಆಗಿದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಐಡಿಯಲ್ ಗ್ಯಾಸ್ ಇಕ್ವೇಷನ್ ಏನು ಬರುತ್ತೆ ಅಂದರೆ PV = nRT. ಇದು ಐಡಿಯಲ್ ಗ್ಯಾಸ್ ಇಕ್ವೇಷನ್. ಇದನ್ನೇ ನಮಗಿಲ್ಲಿ ರೈಟ್ ಮಾಡೋದು, ಯಾಕಂದರೆ ಕ್ವಶನ್ ಸಿಂಗಲ್ ಮಾರ್ಕ್ ಕ್ವಶನ್ ಇದೆ. ಸೊ ಸಿಂಗಲ್ ಮಾರ್ಕ್ ಕ್ವಶನ್ ಕೇಳಿದ್ರೆ ಇದೇ ಥರ ನಿಮ್ಗೆ ಬರುತ್ತೆ. ವಾಟ್ ಈಸ್ ದ ಐಡಿಯಲ್ ಗ್ಯಾಸ್ ಇಕ್ವೇಷನ್. ಇದರ ಆನ್ಸರ್ ಏನು ಬರೀಬೇಕಾ ಅಂದರೆ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಈಸ್ PV = nRT. ಸಿಂಪಲ್ ವಿಷಯ, ಇಷ್ಟೇ ನಿಮ್ಗೆ ಬರೀಬೇಕಾಗಿರೋದು. ಇಷ್ಟು ಮಾತ್ರ ಬರೆದ್ರೆ ನಿಮಗೆ 1 ಮಾರ್ಕು ಸಿಗುತ್ತೆ. ಓಕೆ. ಇನ್ನು 3 ಆರ್ 4 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ಸ್ ನಾವು ತೊಗೊಂಡ್ರೆ ಫಸ್ಟ್ ಒಂದು ಕ್ವಶನ್ ನೋಡಿ, ನಾನು ಹೇಳಿದ್ದೀನಿ ನಿಮಗೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಲೋರಿಂಗ್ ಆಫ್ ದ ವೇಪರ್ ಪ್ರೆಷರ್ ಇರ್ಬೋದು, ಅಥವಾ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನ್ ಇರ್ಬೋದು, ಅಥವಾ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್. ಈ 3 ಏನು ಡೆರಿವೇಷನ್ ಇದೆಯಲ್ಲ, ಈ ಡೆರಿವೇಷನ್ ಕಂಪಲ್ಸರಿ ಸ್ಟಡಿ ಮಾಡಿ. ಯಾಕಂದರೆ ಔಟ್ ಆಫ್ 3 1 ಡೆರಿವೇಷನ್ 101% ಬರುತ್ತೆ ಪ್ರತಿಯೊಂದು ಎಕ್ಸಾಂಪಲ್ಲೇ. ಬಟ್ ಆ ಕ್ವಶನ್ ಇದೇ ಥರ ಇಷ್ಟು ಸಿಂಪಲ್ಲಾಗಿ ಕೇಳ್ತಾರೆ ಅಂತಿಲ್ಲ. ಇದನ್ನೇ ಅವರು ಉಲ್ಟಾ ಪಲ್ಟಾ ಆಗಿರ್ಬೋದು ಅಥವಾ ಇಂಡೈರೆಕ್ಟಾಗಿ ಕ್ವಶನ್ ಇರ್ಬೋದು, ಬಟ್ ಕ್ವಶನ್ ಆನ್ಸರ್ ಮಾತ್ರ ಸೇಮ್ ಇರುತ್ತೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಲೋರಿಂಗ್ ಆಫ್ ದ ವೇಪರ್ ಪ್ರೆಷರ್, ವಾಟ್ ಈಸ್ ದ ರೈಟ್ ದ ಇಕ್ವೇಷನ್ ಫಾರ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ಈ ಥರ ಕ್ವಶನ್ಸ್ಗಳನ್ನ ನಿಮಗೆ ಕೇಳ್ತಾರೆ. ನಿಮ್ಗೆ ಕನ್ಫ್ಯೂಸ್ ಮಾಡಿ ಕೇಳೋದೇ ಅವ್ರ ಒಂದು ಕೆಲಸ ಇರುತ್ತೆ. ಸೊ ಹೀಗಾಗಿ ನೀವು ಆ 3 ಏನು ಎಕ್ಸ್ಪ್ರೆಷನ್ ಇದೆಯಲ್ಲ ಅಥವಾ 3 ಡೆರಿವೇಷನ್ಸ್ ಇದೆಯಲ್ಲ ಅದನ್ನು ವ್ಯವಸ್ಥಿತವಾಗಿ ಸ್ಟಡಿ ಮಾಡಿ. ಓಕೆ. ಇನ್ನು ಈ ಟಾಪಿಕ್ನಲ್ಲಿ ನೆಕ್ಸ್ಟ್ ಒಂದು ಕ್ವಶನ್ ತೊಗೊಂಡ್ರೆ ನೆಕ್ಸ್ಟ್ ಒಂದು ವಾಟ್ ಆರ್ ದ ಐಸೋಟೋನಿಕ್ ಸೊಲ್ಯೂಷನ್, ಗಿವ್ ದ ಎಕ್ಸಾಂಪಲ್. ಇನ್ಕ ಜಸ್ಟ್ ಸಿಂಗಲ್ ಮಾರ್ಕ್ನಲ್ಲಿ ಕೂಡ ಈ ಕ್ವಶನ್ ಬಂದಿತ್ತು. ಸೊ ಇದನ್ನೇ ಅವರು 2 ಮಾರ್ಕ್ಸ್ನಲ್ಲಿ ಕೂಡ ಕೇಳ್ತಾರೆ. ವಾಟ್ ಆರ್ ದ ಐಸೋಟೋನಿಕ್ ಸೊಲ್ಯೂಷನ್ ಅಂದರೆ ಇದರದ್ದು ನೀವು ಡೆಫಿನೇಷನ್ ರೈಟ್ ಮಾಡೋಕ್ಕಾಗುತ್ತೆ. ಐಸೋಟೋನಿಕ್ ಸೊಲ್ಯೂಷನ್ ಅಂದರೆ ಏನು, ಅದರ ಡೆಫಿನೇಷನ್ ವಿತ್ ಒನ್ ಆಫ್ ದ ಎಕ್ಸಾಂಪಲ್ ಕೂಡ ಅವ್ರು ಕೇಳಿದ್ದಾರೆ. ಗಿವ್ ದ ಎಕ್ಸಾಂಪಲ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಡೆಫಿನೇಷನ್ ವಿತ್ ಎಕ್ಸಾಂಪಲ್ನ ರೈಟ್ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದರೆ ಮಾರ್ಕ್ಸ್ ಸಿಗಲ್ಲ. ಸೊ ಇಷ್ಟು ಕ್ವಶನ್ಗಳು ಸೊಲ್ಯೂಷನ್ ಆ್ಯಂಡ್ ಕ್ವಾಲಿಟೇಟಿವ್ ಟಾಪಿಕ್ನಲ್ಲಿ ನಿಮಗೆ ಬರ್ತಿರೋ ಕ್ವಶನ್ಸ್ಗಳು. ಓಕೆ. ಇನ್ನು ಥರ್ಡ್ ಟಾಪಿಕ್ ತೊಗೊಂಡ್ರೆ ಅಯೋನಿಕ್ ಈಕ್ವಿಲಿಬ್ರಿಯಂ. ಈ ಟಾಪಿಕ್ ಆ್ಯಕ್ಚುಲಿ ಇದಕ್ಕಿಂತ ಫಸ್ಟ್ ಬ್ಯಾಚ್ನಲ್ಲಿ ನಿಮಗೆ ಅಕ್ರಾವಿಗೆ ಈ ಟಾಪಿಕ್ ನಿಮಗಿತ್ತು. ಬಟ್ ಈ ಸರ್ತಿ ಏನು ಮಾಡಿದ್ರು ಅಂದ್ರೆ 12ವಿಗೆ ಈ ಸಿಲೆಬಸ್ನಲ್ಲಿ ನಿಮಗೆ ಅಡಿಷನ್ ಮಾಡಿದ್ರು ಅಯೋನಿಕ್ ಈಕ್ವಿಲಿಬ್ರಿಯಮ್ಮು. ಇದರಲ್ಲಿ ಫಸ್ಟ್ ಒಂದು ಕ್ವಶನ್ ಬರ್ತಿರೋದು ಯಾವುದಪ್ಪ ಅಂದರೆ ಡಿಫೈನ್ ದ PH ಆ್ಯಂಡ್ POH. ಇವೆರಡೂ ಕೂಡ ನಿಮ್ಗೆ ಗೊತ್ತಿರಬೇಕು. PH ಅಂದರೆ ನಾವು ಯಾವ ಥರ ರೈಟಿಂಗ್ ಮಾಡ್ತೀವಿ, ಅದ್ರ ಬಿಟ್ಟರೆ POH ಅಂದರೆ ಯಾವ ಥರ ನಾವು ಒಂದು ಇಕ್ವೇಷನ್ ರೈಟ್ ಮಾಡ್ತೀವಿ, ಪ್ಲಸ್ ಅದರ ಡೆಫಿನೇಷನ್ ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಇದೆಲ್ಲ ಸಿಂಗಲ್ ಆರ್ ದ 2 ಮಾರ್ಕಿಂಗ್ ಕ್ವಶನ್ಸ್ನಲ್ಲಿ ಈ ಕ್ವಶನ್ಸ್ಗಳನ್ನ ನಿಮಗೆ ಕೇಳ್ತಾರೆ. ಸೊ ಡಿಫೈನ್ ದ PH ಆ್ಯಂಡ್ ಡಿಫೈನ್ ದ POH ಎರಡು ಕ್ವಶನ್ನ ಪರ್ಫೆಕ್ಟಾಗಿ ಮಾಡಿ. ಯಾಕಂದರೆ ಎರಡು ಅಂತ ಕೇಳಿದ್ರೆ ಒಂದು ಕ್ವಶನ್ಸ್ ಮಾತ್ರ ನಿಮಗೆ
ಕೇಳ್ತಾರೆ. ಇನ್ನು ಸೆಕೆಂಡ್ ಒಂದು ಕ್ವಶನ್ಸ್ ನಾವು ತಗೊಂಡ್ರೆ, ಡಿಫೈನ್ ದ ಬಫರ್ ಸೊಲ್ಯೂಷನ್ ಆ್ಯಂಡ್ ಇಟ್ಸ್ ಟೈಪ್. 3 ಮಾರ್ಕ್ಸ್ ಸಂಬಂಧ ಈ ಕ್ವಶನ್ನ ಆಲ್ರೆಡಿ ಎಷ್ಟೋ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಈ ಕ್ವಶನ್ನ ನೀವು ಪರ್ಫೆಕ್ಟಾಗಿ ಮಾಡಿ. ಡೆಫಿನೇಷನ್ ಆಫ್ ದ ಬಫರ್ ಸೊಲ್ಯೂಷನ್ ನೀವು ಬರೀಬೇಕು, ಆಮೇಲೆ ಇದ್ರದ್ದು ಟೈಪ್ಸ್ ಕೂಡ ನೀವು ಬರೀಬೇಕಾಗುತ್ತೆ. ಇದಕ್ಕೆ ಒಂದು ಇದಕ್ಕೆ ಒಂದು 2 ಮಾರ್ಕ್ಸು ಆ್ಯಂಡ್ ಇಟ್ಸ್ ಟೈಪ್ಗೆ 1 ಮಾರ್ಕ್ಸ್. ಸೊ ಈ ಥರ ಎರಡೂ ಕೂಡಿ 3 ಮಾರ್ಕಿಂಗ್ನಲ್ಲಿ ಕೇಳಿರ್ತಕ್ಕಂಥ ಇದು ಒಂದು ಕ್ವಶನ್ಸ್. ಸೊ ಹೀಗಾಗಿ ಬಫರ್ ಸೊಲ್ಯೂಷನ್ ಡೆಫಿನೇಷನ್ ಪರ್ಫೆಕ್ಟಾಗಿ ಸ್ಟಡಿ ಮಾಡಿ, ಆಮೇಲೆ ಇಟ್ಸ್ ಟೈಪ್. ಓಕೆ, ದೆನ್ ಥರ್ಡ್ ಒಂದು ಕ್ವಶನ್ಸ್ ನೋಡಿದರೆ, ಪ್ರೂವ್ ದ್ಯಾಟ್ PH + POH = 14. ಈ ಒಂದು ಏನು ಡೆರಿವೇಷನ್ ಇದೆಯಲ್ಲ ಅಥವಾ ಒಂದು ಏನು ಈಕ್ವೇಷನ್ ಇದೆಯಲ್ಲ, ಇದನ್ನು ಕೂಡ ಅವರು 3 or 4 ಮಾರ್ಕ್ಸಿಗೆ ಆಲ್ರೆಡಿ ಎಷ್ಟೋ ಸಲ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಕೂಡ ನೀವು ಪರ್ಫೆಕ್ಟಾಗಿ ಮಾಡಿ. PH + POH = 14 ಹೇಗೆ ಬರುತ್ತೆ, ನಾವು ಸ್ಟಾರ್ಟಿಂಗಲ್ಲಿ ಯಾವ ಇಕ್ವೇಷನ್ನ ರೈಟ್ ಮಾಡೋಕ್ಕಾಗುತ್ತೆ, ಮಧ್ಯದಲ್ಲಿ ಅಥವಾ ಸೆಂಟ್ರಲ್ಲಿ ಯಾವ ಇಕ್ವೇಷನ್ ನಾವು ತೊಗೋತೀವಿ, ಆ PH ಅಲ್ಲಿ 14 ಯಾಕೆ ಬರ್ತೀವಿ, ಇದೆಲ್ಲ ಒಂದು ಇಕ್ವೇಷನಲ್ಲಿ ನಾವು ರೈಟಿಂಗ್ ಮಾಡ್ಕೊತ ಹೋದರೆ ಕೊನೆಯದಾಗಿ ನಮಗೆ ಸಿಗೋದೆ PH + POH = 14 ಅನ್ನೋ ಇಕ್ವೇಷನ್ ನಮಗೆ ಲಾಸ್ಟ್ನಲ್ಲಿ ಸಿಗುತ್ತೆ. ಸೊ ಆ ಇಕ್ವೇಷನ್ ಯಾವ ಥರ ಬರುತ್ತೆ, ಅದನ್ನು ಪ್ರೂವ್ ನಾವು ಹೆಂಗೆ ಮಾಡ್ತೀವಿ ಅನ್ನೋದೇ ನಮಗಿಲ್ಲಿ ರೈಟ್ ಮಾಡಿದೆ. ಸೊ ಈ ಒಂದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ, ಇದನ್ನು ಕೂಡ ನೀವು ಸ್ಟಡಿನ ವ್ಯವಸ್ಥೆಯಾಗಿ ಮಾಡಿ. ಇನ್ನು 4ನೇ ಕ್ವಶನ್ ಹೋದರೆ, ಎಕ್ಸ್ಪ್ಲೇನ್ ದ ಎಂಪೋಟೆರಿಕ್ ನೇಚರ್ ಆಫ್ ದ ವಾಟರ್. ನಿಮ್ಗೆ ಗೊತ್ತಿರೋ ಹಾಗೆ ಅಂಪೋಟೆರಿಕ್ ಅಂದರೆ ಕೆಲವೊಂದು ಟೈಮ್ನಲ್ಲಿ ವಾಟರು ಅಸಿಡಿಕ್ ಅಂತ ವರ್ಕ್ ಮಾಡುತ್ತೆ, ಇನ್ನು ಕೆಲವೊಂದು ಟೈಮ್ನಲ್ಲಿ ಬೇಸಿಕ್ ಅಂತ ವರ್ಕ್ ಮಾಡುತ್ತೆ. ಸೊ ಈ ಅಸಿಡಿಕ್ ಮತ್ತು ಬೇಸಿಕ್ ಏನು ಕ್ಯಾರೆಕ್ಟರ್ನಲ್ಲಿ ವಾಟರ್ ಆ್ಯಕ್ಟ್ ಮಾಡುತ್ತೆ ಅದನ್ನು ಅಂಪೋಟೆರಿಕ್ ನೇಚರ್ ಆಫ್ ದ ವಾಟರ್ ಅಂತೀವಿ. ಇದನ್ನು ಡೀಟೇಲ್ಸ್ ಆಗಿ ನಿಮಗೆ ಕ್ಲಾಸ್ನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ಇನ್ನೂ ಬೇರೆ ವಿದ್ಯಾರ್ಥಿಗಳು, ಬೇರೆ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ. ಸೊ ನೀವು ಕೂಡ ಅದನ್ನು ವ್ಯವಸ್ಥಿತವಾಗಿ ಸ್ಟಡಿ ಮಾಡಿ. ಅಂಪೋಟೆರಿಕ್ ನೇಚರ್ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಅಂದರೆ ಇಲ್ಲಿ ನೀವು ಡೆಫಿನೇಷನ್ ರೈಟ್ ಮಾಡಬೇಕು, ಪ್ಲಸ್ ಅದ್ರದ್ದು ಡೆಫಿನೇಷನ್ ಬಿಟ್ಟರೆ 1-2 ಲೈನ ಎಕ್ಸ್ಟ್ರಾ ನೀವು ರೈಟ್ ಮಾಡೋಕ್ಕಾಗುತ್ತೆ. ಅದು ಬಿಟ್ಟರೆ 2 ಎಕ್ಸಾಂಪಲ್ ರೈಟ್ ಮಾಡೋಕ್ಕಾಗುತ್ತೆ. ಅಂದರೆ ಯಾವ ವೇಳೆಯಲ್ಲಿ ವಾಟರ್ ಇದು ಅಸಿಡಿಕ್ ಆಗಿ ವರ್ಕ್ ಮಾಡುತ್ತೆ, ಆಮೇಲೆ ಯಾವ ವೇಳೆಯಲ್ಲಿ ಈ ವಾಟರ್ ಒಂದು ಬೇಸಿಕ್ ಆಗಿ ವರ್ಕ್ ಮಾಡುತ್ತೆ. ಸೊ ಎಷ್ಟೆಲ್ಲ ರೈಟ್ ಮಾಡೋಕ್ಕೆ ನಿಮ್ಗೆ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 4 ಮಾರ್ಕ್ಸ್ ಸಂಬಂಧ ಈ ಕ್ವಶನ್ನ ನಿಮಗೆ ಕೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ರೈಟ್ ಮಾಡಿದರೆ ಮಾತ್ರ ನಿಮಗೆ 4 ಮಾರ್ಕ್ಸು ಸಿಗುತ್ತೆ. ಓಕೆನಾ. ಇನ್ನು 5th ಕ್ವಶನ್ಸ್ ಒಂದು ನೋಡಿದ್ರೆ, 1 ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್ ಆಫ್ PH ಆ್ಯಂಡ್ ದ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ನೀವು ನ್ಯೂಮೆರಿಕಲ್ ಎಕ್ಸಾಂಪಲ್ ಕೂಡ ನೋಡಿರ್ಬೋದು, ಅಥವಾ ನಿಮ್ಮ ಟೀಚರ್ಸ್ ನಿಮ್ಗೆ ಹೇಳಿರ್ಬೋದು. ಎಕ್ಸಾಂಪಲ್ ಎದರ ರಿಲೇಟೆಡ್ ಬರುತ್ತೆ ಅಂದರೆ ಇಲ್ಲಿ PH ಕ್ಯಾಲ್ಕುಲೇಷನ್ ರಿಲೇಟೆಡ್ ಎಕ್ಸಾಂಪಲ್ ನಿಮಗೆ ಬಂದಿರುತ್ತೆ ನೋಡಿ. ಕ್ಯಾಲ್ಕುಲೇಟ್ ದ PH ಆಫ್ ದ ಗಿವನ್ ಸೊಲ್ಯೂಷನ್ ಇಫ್ ದ, ಈ ಥರ ನೀವು ಕ್ವಶನ್ಸ್ ಕೊಟ್ಟಿರ್ತಾರೆ. ಈ ಥರ ಕ್ವಶನ್ಗಳು ಕೂಡ ನೀವು ಬಂದಿವೆ, ನೀವು ಆಲ್ರೆಡಿ ಸ್ಟಡಿ ಮಾಡಿದ್ರ. ಸೊ ಅದರ ರಿಲೇಟೆಡ್ ಇರ್ತಂಥ ಕ್ವಶನು PH ಇಲ್ಲಾಂದರೆ POH. ಈ 2 ನ್ಯೂಮೆರಿಕಲ್ ಎಕ್ಸಾಂಪಲ್ನ ನೀವು ಪರ್ಫೆಕ್ಟಾಗಿ ಮಾಡಿ. ಅದರಲ್ಲಿ ಔಟ್ ಆಫ್ 2 ಕ್ವಶನ್ಸ್ ಒಂದು ಕ್ವಶನ್ 101% ಎಕ್ಸಾಮಲ್ಲಿ ಬರುತ್ತೆ. ಓಕೆನಾ. ಇನ್ನು ಲಾಸ್ಟ್ 6 ಒಂದು ಕ್ವಶನ್ ನೋಡಿದ್ರೆ, ಎಕ್ಸಾಂಪಲ್ ಆಫ್ ದ ಸ್ಟ್ರಾಂಗ್ ಆ್ಯಸಿಡ್, ವೀಕ್ ಆ್ಯಸಿಡು, ಆಮೇಲೆ ವೀಕ್ ಬೇಸು, ವೀಕ್ ಆ್ಯಸಿಡು, ವೀಕ್ ಬೇಸು, ಈ ಥರ SA, SB, WA, WB ಅಂದರೆ ಸ್ಟ್ರಾಂಗ್ ಆ್ಯಸಿಡ್, ಸ್ಟ್ರಾಂಗ್ ಬೇಸ್, ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್. ಈ ಥರ ಏನು ಕ್ವಶನ್ಸ್ ಬರ್ತಲ್ಲ, ಇದ್ರ ರಿಲೇಟೆಡ್ ಎಕ್ಸಾಂಪಲ್ ಯಾವ್ದು ಬರ್ತವೆ. ಫಾರ್ ಎಕ್ಸಾಂಪಲ್ ಸ್ಟ್ರಾಂಗ್ ಆ್ಯಸಿಡ್ ಅಂದ ಕೂಡಲೇ ನಾವು ರೈಟ್ ಯಾವ್ದು ಮಾಡ್ತೀವಿ ಅಂದರೆ HCl ರೈಟ್ ಮಾಡ್ತೀವಿ. ಅದ್ರ ಬಿಟ್ಟರೆ H2SO4ನ ರೈಟ್ ಮಾಡ್ತೀವಿ. ಅದ್ರ ಬಿಟ್ಟರೆ ವೀಕ್ ಆ್ಯಸಿಡ್ ಎಕ್ಸಾಂಪಲ್ ತೊಗೊಂಡ್ರೆ ನಾವು ಏನು ಮಾಡ್ತೀವಿ ಅಂದರೆ CS3CH ಬರ್ತೀವಿ, ಅಸ್ಟಿಕ್ ಆ್ಯಸಿಡ್ ಬರ್ತೀವಿ, ಆಮೇಲೆ ಆಕ್ಸಾಲಿಕ್ ಆ್ಯಸಿಡ್ ರೈಟ್ ಮಾಡ್ತೀವಿ. ಸೊ ಈ ಥರ ಏನು ಎಕ್ಸಾಂಪಲ್ ಇದೆಯಲ್ಲ, ಸ್ಟ್ರಾಂಗ್ ಆ್ಯಸಿಡ್ ಯಾವ ಬರುತ್ತೆ ಅಥವಾ ವೀಕ್ ಆ್ಯಸಿಡ್ ಎಕ್ಸಾಂಪಲ್ ಯಾವ ಬರುತ್ತೆ, ಇದನ್ನು ಕೂಡ ನೀವು ಕೆಲವೊಂದು ಎಕ್ಸಾಂಪಲನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಈ ಎಕ್ಸಾಂಪಲ್ ಕೂಡ ಯೂಸ್ ಆಗುತ್ತೆ ನಿಮಗೆ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೂಡ ಕೇಳ್ಬೋದು, ಇಲ್ಲಾಂದರೆ ಸಿಂಗಲ್ ಮಾರ್ಕ್ ಕ್ವಶನಲ್ಲಿ ಕೂಡ ನಿಮಗೆ ಕೇಳ್ಬೋದು. ಸೊ ಆ ಒಂದು ಉದ್ದೇಶದಿಂದ ಇದರ ರಿಲೇಟೆಡ್ ಯಾವುದೇ ಎಕ್ಸಾಂಪಲ್ ಕೂಡ ಇದ್ದರೂ ನೀವು ಸ್ವಲ್ಪ ವ್ಯವಸ್ಥಿತವಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ. ಆಮೇಲೆ ನೆಕ್ಸ್ಟ್ ಒಂದು ಟಾಪಿಕ್ ಬರೋದು ಚಾಪ್ಟರ್ ನಂಬರ್ 4 ಕೆಮಿಕಲ್ ಥರ್ಮೋಡೈನಮಿಕ್ಸ್. ಸೊ ಈ ಒಂದು ಟಾಪಿಕ್ನಲ್ಲಿ ಕೂಡ ನಿಮಗೆ ಭರ್ಪೂರು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದೆ. ಯಾಕಂದರೆ ಥರ್ಮೋಡೈನಮಿಕ್ಸ್ ಅಂದ ಕೂಡಲೇ ಈ ಟಾಪಿಕ್ ನೋಡಿ ನಿಮಗೆ 6 or 8 ಮಾರ್ಕ್ಸಿಂಗ್ ಇದೆ. ಇದು ಎಷ್ಟು 6 or 8 ಮಾರ್ಕ್ಸಿಂಗ್ನಲ್ಲಿ ನಿಮಗೆ ಕೇಳ್ತಕ್ಕಂಥ ಒಂದು ಟಾಪಿಕ್ಕು. ಯಾಕಂದ್ರೆ ಕ್ವಶನ್ನು ಕೂಡ ಅದೇ ಥರ ಇದೆ, ಆಮೇಲೆ ಟಾಪಿಕ್ ಕೂಡ ವೆರಿ ಬ್ರಾಡ್ ಇದೆ. ಓಕೆನಾ. ನಿಮ್ಗೆ ಗೊತ್ತಿರೋ ಹಾಗೆ ಈ ಕೆಮಿಕಲ್ ಥರ್ಮೋಡೈನಮಿಕ್ಸ್ನಲ್ಲಿ ಇದೆಲ್ಲ ಬಿಡಿ ಪಾಯಿಂಟ್ಸು. ಸೊ ಇದಕ್ಕಿಂತ ಮುಂಚೆ ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಟೀಚರ್ಸ್ ಹೇಳಿರ್ಬೋದು, ಅಥವಾ ನಾನು ನಮ್ಮ ಕಾಲೇಜ್ನಲ್ಲಿ ಹೇಳಿರ್ತೀನಿ, ನೀವು ಕೂಡ ಕೇಳಿರ್ಬೋದು. ಸೊ ಟೋಟಲಾಗಿ 5 to 6 ಡೆರಿವೇಷನ್ ಇದೆ, ಇದು ನಿಮ್ಗೆ ಗೊತ್ತಿರೋ ವಿಷಯ. ಸೊ ಔಟ್ ಆಫ್ 5 to 6 ಡೆರಿವೇಷನ್, ಕನ್ಸೆಪ್ಟ್ ಆಫ್ ಮ್ಯಾಕ್ಸಿಮಮ್ ವರ್ಕ್ ಅಥವಾ ಡೆರಿವೇಷನ್ ಆಫ್ ದ ಮ್ಯಾಕ್ಸಿಮಮ್ ವರ್ಕ್ ಇದು ಒಂದು ಕೂಡ ಇದೆ. ಆಮೇಲೆ ಎಂಟ್ರಾಪಿ ರಿಲೇಟೆಡ್ ಇದೆ, ಆಮೇಲೆ ಚೇಂಜ್ ಇನ್ ಗಿಬ್ಸ್ ಎನರ್ಜಿ ರಿಲೇಟೆಡ್ಸ್ ಇದೆ. ಅದ್ರ ಬಿಟ್ಟರೆ
WPEX ರಿಲೇಟೆಡ್ ಕ್ವಶನ್ಸ್ ಇದೆ ಅಥವಾ ಡೆರಿವೇಷನ್ಸ್ ಇದೆ. ಸೊ ಈ ಥರ ಏನು ಡೆರಿವೇಷನ್ ಬರುತ್ತಲ್ಲ, ಆ ಔಟ್ ಆಫ್ 5 to 6 ಡೆರಿವೇಷನ್, 1 ಡೆರಿವೇಷನ್ 101% ಪ್ರತಿ ವರ್ಷ ಒಂದೊಂದು ಎಕ್ಸಾಮ್ನಲ್ಲಿ ಇಲ್ಲಿವರೆಗೂ ಕ್ವಶನ್ಗಳನ್ನು ಕೇಳಿದ್ದಾರೆ. ಸೊ ಈ ವರ್ಷ ಚಾಯ್ಸ್ ಮಾಡೋ ನಾನು ಕ್ವಶನ್ ಅಂದರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಕ್ಸಿಮಮ್ ವರ್ಕ್. ಏನು ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಅದನ್ನು ಮಾತ್ರ 100% ಆಗಿ ಮಾಡಿಲ್ಲರು. ಯಾಕಂದರೆ ಆ ಕ್ವಶನ್ಸ್ ನಿಮಗೆ 4 ಮಾರ್ಕ್ ಸಂಬಂಧ ಕೇಳ್ತಿದ್ದಾರೆ. ಓಕೆನಾ. ಇನ್ನು ಸೆಕೆಂಡ್ ಒಂದು ಕ್ವಶನ್ಸ್ ಕೇಳಿದರೆ ಡಿಫೈನ್ ದ ಬಾಂಡ್ ಎಂಥಾಲ್ಪಿ ಆಫ್ ದ ವೆಪರೈಸೇಷನ್. ಇದೇನಿದೆ ಫಿಸಿಕಲ್ ಚೇಂಜಸ್ ಇದೆಯಲ್ಲ, ಸೊ ಫಿಸಿಕಲ್ ಚೇಂಜಸ್ನಲ್ಲಿ ಬರ್ತಿರ್ತಕ್ಕಂಥ ಎರಡು ಮೂರಲ್ಲ ಮಿನಿಮಮ್ 5 to 6 ಡೆಫಿನೇಷನ್ ಬರ್ತದೆ. ಬಾಂಡ್ ಎಂಥಾಲ್ಪಿ, ಬಾಂಡ್ ಎನರ್ಜಿ, ಎಂಥಾಲ್ಪಿ ಆಫ್ ವೆಪರೈಸೇಷನ್, ಎಂಥಾಲ್ಪಿ ಆಫ್ ಸಬ್ಲಿಮೇಷನ್, ಈ ಥರ ಕ್ವಶನ್ಗಳು ಬರ್ತವೆ. ಬಟ್ ಔಟ್ ಆಫ್ 5 to 6 ನಾನು ಸೆಲೆಕ್ಟ್ ಮಾಡಿರೋದು ಇದೆರಡು ಕ್ವಶನ್ಸ್, ಬಾಂಡ್ ಎಂಥಾಲ್ಪಿ ಆ್ಯಂಡ್ ದ ಎಂಥಾಲ್ಪಿ ಆಫ್ ದ ವೆಪರೈಸೇಷನ್. ಎರಡೂ ಡೆಫಿನೇಷನ್ನ ಪರ್ಫೆಕ್ಟ್ ಆಗಿ ಓದಿ, ಪ್ಲಸ್ ಅದರ ಎಕ್ಸಾಂಪಲ್ ಕೂಡ ಪರ್ಫೆಕ್ಟಾಗಿ ಮಾಡಿ. ಸೊ ಅದ್ರ ರಿಲೇಟೆಡ್ ಕ್ವಶನ್ಸ್ ಬರ್ತದೆ, ಅವಾಗ ನೀವು ಅದರ ಡೆಫಿನೇಷನ್ ಆಮೇಲೆ ಎಕ್ಸಾಂಪಲ್ಸ್ಗಳನ್ನು ರೈಟ್ ಮಾಡಿ. ಓಕೆನಾ. ಇನ್ನು ಥರ್ಡ್ ಒಂದು ಕ್ವಶನ್ಸ್ ನಾವು ನೋಡಿದರೆ ಸ್ಟೇಟ್ ದ ಫಸ್ಟ್ ಲಾ ಆಫ್ ದ ಥರ್ಮೋಡೈನಮಿಕ್ ಫಾರ್ ದ ಐಸೋಥರ್ಮಲ್ ಪ್ರೊಸೆಸ್. ಸೊ ಪ್ರೊಸೆಸ್ನಲ್ಲಿ ಸಿಕ್ಕಾಪಟ್ಟಿ ಪ್ರೊಸೆಸ್ ಇದೆ. ಅಡಿಯಾಬೆಟಿಕ್ ಪ್ರೊಸೆಸ್ ಇರ್ಬೋದು, ಅಥವಾ ಐಸೋಬೆರಿಕ್ ಪ್ರೊಸೆಸ್ ಇರ್ಬೋದು, ಐಸೋಕೊರಿಕ್ ಪ್ರೊಸೆಸ್ ಇರ್ಬೋದು, ಅಥವಾ ಐಸೋಥರ್ಮಲ್ ಪ್ರೊಸೆಸ್ ಇರ್ಬೋದು. ಈ ಥರ ಪ್ರೊಸೆಸ್ನಲ್ಲಿ ಔಟ್ ಆಫ್ ದ್ಯಾಟ್ ಪ್ರೊಸೆಸ್ ನನಗೆ ಇಂಪಾರ್ಟೆಂಟ್ ಇದ್ದೇ ಇದೆ ಒಂದು ಐಸೋಥರ್ಮಲ್ ಪ್ರೊಸೆಸ್. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ ಏನಿದೆಯಲ್ಲ, ಆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಕು ಐಸೋಥರ್ಮಲ್ ಪ್ರೊಸೆಸ್ ಸಂಬಂಧ ಯಾವ ಒಂದು ಇಕ್ವೇಷನ್ನ ನಾವು ರೈಟ್ ಮಾಡ್ತೀವಿ ಅದನ್ನು ಅವರು ರೈಟ್ ಮಾಡಿದ್ದಾರೆ. ಯಾಕಂದರೆ ಇದರದೇ ಸಿಂಗಲ್ ಮಾರ್ಕ್ ಕ್ವಶನ್. ಸ್ಟೇಟ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ ಫಾರ್ ದ ಐಸೋಥರ್ಮಲ್ ಪ್ರೊಸೆಸ್ ಅಂತ ಕ್ವಶನ್ನ ಕೇಳಿದ್ದಾರೆ. ಸೊ ಅಂದರೆ ಇದು ಎಷ್ಟು 1 ಮಾರ್ಕ್ ಕ್ವಶನ್ ಇದೆ. ಸೊ 1 ಮಾರ್ಕ್ ಸಂಬಂಧ ಜಸ್ಟ್ ನೀವು ಯು ಹ್ಯಾವ್ ಟು ರೈಟ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ ಫಾರ್ ದ ಐಸೋಥರ್ಮಲ್ ಪ್ರೊಸೆಸ್. ಜಸ್ಟ್ ನೀವು ಇಕ್ವೇಷನ್ ರೈಟ್ ಮಾಡಿದ್ರೆ ವಿಷಯ ಮುಗಿತು, ಅಷ್ಟನ್ನು ಮಾತ್ರ ರೈಟ್ ಮಾಡಿ. ಇನ್ನು ಫೋರ್ತ್ ಒಂದು ಕ್ವಶನ್ಸ್ ಕೇಳಿದರೆ ಇದ್ರ ಮೇಲೆ ಕ್ವಶನ್ಸ್ ಔಟ್ ಆಫ್ 4 ನಿಮ್ಗೆ ಗೊತ್ತಿದೆ. ಸೈನ್ ಕನ್ವರ್ಷನ್ ಆಫ್ ದ Q ಆ್ಯಂಡ್ W. ಎರಡು ಕ್ವಶನ್ ಇದೆ. Q ಅಂದರೆ ಏನಿದು ಹೀಟು, H8 ಹೀಟು, ಆಮೇಲೆ W ಅಂದರೆ ಏನಿದು ವರ್ಕ್ ಆರ್ ದ ವರ್ಕ್ ಡನ್ ಅಂತೀವಿ. ಸೊ ಔಟ್ ಆಫ್ ಹೀಟ್ ಆ್ಯಂಡ್ ವರ್ಕ್ ಡನ್ನಲ್ಲಿ ಎರಡು ಕನ್ವರ್ಷನನ್ನು ನಾವು ನೋಡ್ತೀವಿ. Q ಪ್ಲಸ್ ಇಲ್ಲಾಂದರೆ Q ಮೈನಸ್ ಇರುತ್ತೆ. ಇನ್ನೊಂದು ಬಿಟ್ಟರೆ ವರ್ಕ್ ಡನ್ ತೊಗೊಂಡ್ರೆ W ಪ್ಲಸ್ ಇರುತ್ತೆ, ಆಮೇಲೆ W ಮೈನಸ್ ಇರುತ್ತೆ. ಸೊ ಔಟ್ ಆಫ್ 4 ಏನು ಸೈನ್ ಕನ್ವರ್ಷನ್ ಇದೆಯಲ್ಲ, ಸೊ ಪ್ರತಿಯೊಂದು ಸೈನ್ ಕನ್ವರ್ಷನ್ನ ನೀವು ವ್ಯವಸ್ಥಿತವಾಗಿ ಸ್ಟಡಿ ಮಾಡಿ. ಯಾಕಂದರೆ ಕೆಲವೊಂದು ಟೈಮ್ನಲ್ಲಿ Q ಪ್ಲಸ್ ರಿಲೇಟೆಡು ಕ್ವಶನ್ಸ್ ಕೇಳ್ಬೋದು, ಕೆಲವೊಂದು ಟೈಮ್ನಲ್ಲಿ W ಪ್ಲಸ್ ರಿಲೇಟೆಡ್ ಕ್ವಶನ್ಸ್ನ ನಾವು ಅವರು ಕೇಳ್ಬೋದು, ಇಲ್ಲಾಂದರೆ Q ಮೈನಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ, ಇಲ್ಲಾಂದರೆ W ಮೈನಸ್ ಕ್ವಶನ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಸೊ 4 ಪಾಯಿಂಟ್ಸ್ನ ನೀವು ಇಷ್ಟೆಲ್ಲ ಓದೋಕ್ಕಿಂತ ಜಸ್ಟ್ ಒಂದು ಅದೇನು ಬಾಕ್ಸ್ ಡಯಾಗ್ರಾಮ್ ಇದೆಯಲ್ಲ, ಆ ಬಾಕ್ಸ್ ಡಯಾಗ್ರಾಮ್ನ ನೀವು ಸ್ಟಡಿ ಮಾಡಿದ್ರೆ ವಿಷಯ ಮುಗೀತು. ಸೊ ಬೇಕಾದ ಕ್ವಶನ್ಸ್ ಕೊಟ್ಟರು ಕೂಡ ನೀವು ಅದನ್ನು ಸಾಲ್ವ್ ಮಾಡೋ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಬಂದಿರುತ್ತೆ. ಸೊ ಜಸ್ಟ್ ಆ ಬಾಕ್ಸ್ ಡಯಾಗ್ರಾಮ್ ಸ್ಟಡಿ ಮಾಡಿ, ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಇನ್ನು ಫಿಫ್ತ್ ಒಂದು ಕ್ವಶನ್ಸ್ ತೊಗೊಂಡ್ರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಹೆಸೆಸ್ ಲಾ ಆಫ್ ದ ಕಾನ್ಸ್ಟಂಟ್ ಹೀಟ್ ಸಮೇಷನ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಯಾಕಂದರೆ 2020ನಲ್ಲಿ ಕೂಡ ಈ ಕ್ವಶನ್ಸ್ನವರು ಕೇಳಿದ್ದಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಹೆಸೆಸ್ ಲಾ ಆಫ್ ದ ಕಾನ್ಸ್ಟಂಟ್ ಹೀಟ್ ಸಮೇಷನ್. ಸೊ ಈ ಕ್ವಶನ್ ಪರ್ಫೆಕ್ಟಾಗಿ ಮಾಡ್ತಿದ್ವಿ ಬಿಡ್ರಿ. ಯಾಕಂದರೆ ಇದು ಆಲ್ರೆಡಿ ಸಿಕ್ಕಾಪಟ್ಟೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳುವ ಒಂದು ಕ್ವಶನ್ಸ್. ನಾನು ಕೂಡ ನಮ್ಮ ಕಾಲೇಜಲ್ಲಿ ಕೇಳಿದ್ದೆ ಲಾಸ್ಟ್ ಪ್ರೀ ಎಕ್ಸಾಮ್ನಲ್ಲಿ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಸ್ಟೂಡೆಂಟು ರೈಟ್ ಮಾಡಿದ್ದಾರೆ. ಯಾಕಂದರೆ ಆಲ್ರೆಡಿ ನಾನು ಈ ಕ್ವಶನ್ಸ್ನ ವಿದ್ಯಾರ್ಥಿನ ಹೇಳಿದ್ದೀನಿ. ಸೊ ನೀವು ಕೂಡ ಸ್ಟಡಿ ಮಾಡಿ, ಈ ಕ್ವಶನ್ನು ಬರುತ್ತೆ ಎಕ್ಸಾಮ್ನಲ್ಲಿ. ಎಷ್ಟು ಮಾರ್ಕ್ ಇದೆ ಅಂದರೆ 3 ಮಾರ್ಕ್ಸ್. ಅಲ್ಲೇನು ರೈಟ್ ಮಾಡೋದಿದೆ ನಿಮಗೆ, ಒಂದು ಹೆಸೆಸ್ ಲಾ ಆಫ್ ದ ಕಾನ್ಸ್ಟಂಟ್ ಹೀಟ್ ಸ್ಟೇಟ್ಮೆಂಟ್ ರೈಟ್ ಮಾಡಬೇಕು. ಅದನ್ನು ಬಿಟ್ಟರೆ ಅದ್ರ ಬಗ್ಗೆ ಒಂದೆರಡು ಲೈನ್ ರೈಟ್ ಮಾಡಬೇಕು. ಆಮೇಲೆ ಪ್ರೊಸೆಸ್ A to B, B to C ಹೆಂಗೆ ಕನ್ವರ್ಟ್ ಮಾಡ್ತೀವಿ ಸ್ಟೆಪ್ ನಂಬರ್ 1 ಹಾಕಿ ಬರೀದು, ಇಲ್ಲಾಂದರೆ ಪಾತ್ 1 ಆ್ಯಂಡ್ ಪಾತ್ 2 ರೈಟ್ ಮಾಡಬೇಕು. ಅದೆಲ್ಲ ರೈಟ್ ಮಾಡಿ ಒಂದು ಟ್ರಯಾಂಗಲ್ ಡಯಾಗ್ರಾಮ್ನ ನೀವು ತೆಗಿತೀರಾ. ಸೊ ಆದಷ್ಟು ರೈಟ್ ಮಾಡಿದ್ರೆ ವಿಷಯ ಮುಗೀತು. ಸೊ ಎಷ್ಟೊಂದು ರೈಟ್ ಮಾಡಿದ್ರೆ ನಿಮಗೆ ಹೆಸೆಸ್ ಲಾ ಆಫ್ ಕಾನ್ಸ್ಟಂಟ್ ಹೀಟ್ ಸಮೇಷನ್ ನೀವು ರೈಟ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಅವರೆಷ್ಟು ಮಾರ್ಕ್ ಕೊಟ್ಟಿದ್ದಾರೆ ಅಂದರೆ 3 ಮಾರ್ಕನ್ನು ಅಲ್ಲಿ ಕೊಟ್ಟಿದ್ದಾರೆ. ಓಕೆ. ಇನ್ನು 6 ನಂಬರ್ ಒಂದು ಕ್ವಶನ್ ನೋಡಿದ್ರೆ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್ ಆಫ್ ದ ಸ್ಟ್ಯಾಂಡರ್ಡ್ ಎಂಥಾಲ್ಪಿ. ಏನು ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಇದೆ, ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಅಥವಾ ಸಿಂಪಲಾಗಿ
ಎಂಥಾಲ್ಪಿ ಆಫ್ ದ ಗಿವನ್ ಎಕ್ಸಾಂಪಲ್ ಗಿವನ್ ರಿಯಾಕ್ಷನ್ ಇದೆಯಲ್ಲ, ಸೊ ಇದ್ರ ರಿಲೇಟೆಡ್ ಕ್ವಶನ್ಸ್ಗಳು ಎಷ್ಟಿದಾವೆ ಅಷ್ಟು ಕ್ವಶನ್ನ ನೀವು ಪರ್ಫೆಕ್ಟ್ ಮಾಡಿ. ಯಾಕಂದರೆ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ಸ್ ಇರುತ್ತೆ, ಇದು ಮಾತ್ರ ಫಿಕ್ಸ್ ಆಗಿರೋ ಕ್ವಶನ್ಸು. ಸೊ ಇಲ್ಲಿ ಟಾಪಿಕ್ ಎಷ್ಟು ಮಾರ್ಕ್ ಇದೆ ಅಂದರೆ 6 or 8 ಮಾರ್ಕ್ ಇದೆ. ಸೊ ಇಲ್ಲಿ ಒಂದು 3 ಮಾರ್ಕ್ ಒಂದು ಎಕ್ಸಾಂಪಲ್ ಅಥವಾ ಒಂದು ನ್ಯೂಮೆರಿಕಲ್ ಎಕ್ಸಾಂಪಲ್ ಅವ್ರು ಕೇಳಿದ್ರೆ, ಉಳಿದ ಒಂದು 3 ಮಾರ್ಕ್ಸ್ನಲ್ಲಿ ನಿಮಗೆ ಎಸ್ ಲಾ ಕೇಳ್ಬೋದು, ಇಲ್ಲಾಂದರೆ ಸ್ಟೇಟ್ ದ ಫಸ್ಟ್ ಲಾ ಬಾಂಡ್ ಎಂಥಾಲ್ಪಿ ಎವಾಪರೇಷನ್ ಕೇಳ್ಬೋದು, ಅಥವಾ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ವರ್ಕ್, ಈ ಒಂದು ಕ್ವಶನ್ಸ್ ಕೂಡ ಅವರು ಕೇಳಬಹುದು. ಸೊ ಆ ಒಂದು ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ಸು ಸ್ಟಡಿ ಮಾಡಿ, ಆಮೇಲೆ ಇದನ್ನು ಕೂಡ ಇದೇನಿದೆಯಲ್ಲ ಡೆರಿವೇಷನ್ಸ್ ಕೂಡ ನೀವು ಸ್ಟಡಿ ಮಾಡಿ, ಓಕೆನಾ. ಇನ್ನು ನೆಕ್ಸ್ಟ್ ಒಂದು ಟಾಪಿಕ್ ನಾನು ತೊಗೊಂಡ್ರೆ ಇಲೆಕ್ಟ್ರೋ ಕೆಮಿಸ್ಟ್ರಿ, ಈ ಟಾಪಿಕ್ ನಿಮ್ಗೆ ಬರುತ್ತೆ. ಸೊ ಇಲೆಕ್ಟ್ರೋ ಕೆಮಿಸ್ಟ್ರಿನಲ್ಲಿ ಕೂಡ ನಾವು ಭರ್ಪೂರು ಕ್ವಶನ್ಸ್ಗಳಿವೆ, ಬಟ್ ಔಟ್ ಆಫ್ ದ್ಯಾಟ್ ಕ್ವಶನ್ಸು ನಾವು ಕೆಲವೊಂದು ಕ್ವಶನ್ಸ್ನ ಮಾತ್ರ ನಿಮಗೆ ಚಾಯ್ಸ್ ಮಾಡಿ ಕೊಟ್ಟಿದ್ದೀನಿ. ಯಾಕಂದರೆ ಈ ಕ್ವಶನ್ಸ್ಗಳು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಯಾಕಂದರೆ ಈ ಟಾಪಿಕ್ ನೋಡಿ, ಇಲ್ಲಿ ಈ ಟಾಪಿಕ್ನಲ್ಲಿ ಎಷ್ಟು ಮಾರ್ಕಿಗೆ ಕೇಳಿದ್ರೆ ಅಂದರೆ ನಿಮಗೆ 5 ಮಾರ್ಕ್, ಇಲ್ಲಾಂದರೆ ಆಪ್ಷನ್ ವಿತ್ 7 ಮಾರ್ಕ್ಸ್ ಸಂಬಂಧ ಈ ಟಾಪಿಕನ್ನು ನಿಮ್ಗೆ ಅವರು ಕೇಳ್ತಿದ್ದಾರೆ. ಸೊ ಹೀಗಾಗಿ ಇದರಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಮಾತ್ರ ನಾನು ಚಾಯ್ಸ್ ಮಾಡಿದ್ದೀನಿ. ಸೊ ಫಸ್ಟ್ ಒಂದು ಕ್ವಶನ್ಸ್ನ ನಾವು ತೊಗೊಂಡ್ರೆ, ಗಿವ್ ದ ಕೆಮಿಕಲ್ ಕಂಪೋಸಿಷನ್ ಪ್ರೆಸೆಂಟ್ ಇನ್ ದ ಸಾಲ್ಟ್ ಬ್ರಿಡ್ಜ್. ಸೊ ಸಾಲ್ಟ್ ಬ್ರಿಡ್ಜ್ನಲ್ಲಿ ಯಾವ ಒಂದು ನಾವು ಕೆಮಿಕಲ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ ಅಂತ ಒಂದು ಕ್ವಶನ್ಸ್ಗಳನ್ನು ನಿಮಗೆ ಅವರು ಕೇಳಿದ್ದಾರೆ. ಇದು ಒಂದು ಸಿಂಗಲ್ ಮಾರ್ಕ್ ಕ್ವಶನ್ಸ್ ಇದೆ, ಇದು ಓನ್ಲಿ ಸಿಂಗಲ್ ಮಾರ್ಕ್ ಕ್ವಶನ್ಸು. ಯಾಕಂದರೆ ಯಾವ ಒಂದು ಕೆಮಿಕಲ್ಸ್ನ ನಾವು ಸಾಲ್ಟ್ ಬ್ರಿಡ್ಜ್ನಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಅವ್ರು ಕೇಳಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಗೊತ್ತಿದೆ, ಸಾಲ್ಟ್ ಬ್ರಿಡ್ಜ್ ಅಂದರೆ ಒಂದು ಯು ಶೇಪ್ಡ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ನಾವು ಸಾಲ್ಟ್ ಬ್ರಿಡ್ಜ್ ಅಂತೀವಿ. ಸೊ ಅದರಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಯಾವುದಂದರೆ, ಒಂದು KCl, ಇನ್ನೊಂದು 5% ಅಗರ್ ಸೊಲ್ಯೂಷನ್. 5% ಅಗರ್ ಸೊಲ್ಯೂಷನ್, ಎರಡು ಸೊಲ್ಯೂಷನ್ನ ನಾವು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರು ಮಾಡಿ ಆ ಯು ಶೇಪ್ಡ್ ಒಂದು ಟ್ಯೂಬ್ನಲ್ಲಿ ನಾವು ಮಿಕ್ಸ್ ಮಾಡಿ ಹಾಕಿದಾಗ ಅದೇನು ಮಾಡುತ್ತೆ ಅಂದರೆ ಎರಡು ಸೊಲ್ಯೂಷನ್ನ ನಾವು ಬೇರೆ ಬೇರೆ ಬೇಕಾದ್ರೆ ತೊಗೊಂಡಾಗ ಅದರಲ್ಲಿ ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡೋಕ್ಕಾದರೆ ಈ ಒಂದು ಸಾಲ್ಟ್ ಬ್ರಿಡ್ಜ್ನ ಯು ಶೇಪ್ಡ್ ಆಗಿ ನಾವು ಅದರಲ್ಲಿ ಇಟ್ಟು ಅದನ್ನು ಒಂದು ಕನೆಕ್ಷನ್ ನಾವು ಕಂಪ್ಲೀಟಾಗಿ ಮಾಡ್ಕೋತೀವಿ. ಸೊ ಇದು ಆಲ್ರೆಡಿ ನೀವು ಸ್ಟಡಿ ಮಾಡಿದರೆ ಅಂದ್ಕೊಂಡಿನಿ. ಸೊ ಈ ಒಂದು ಕ್ವಶನ್ಸು ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ಈ ಒಂದು ಕ್ವಶನ್ಸ್ ಇಲ್ಲಿ ಚಾಯ್ಸ್ ಮಾಡಿದ್ದೀನಿ. ಗಿವ್ ದ ಕೆಮಿಕಲ್ ಕಂಪೋಸಿಷನ್ ಆಫ್ ದ ಪ್ರೆಸೆಂಟ್ ಇನ್ ದ ಸಾಲ್ಟ್ ಬ್ರಿಡ್ಜ್. ಇನ್ನು ಸೆಕೆಂಡ್ ಒಂದು ಕ್ವಶನ್ಸ್ ತೊಗೊಂಡ್ರೆ, ಡ್ರಾ ದ ನೀಟ್ ಆ್ಯಂಡ್ ಲೇಬಲ್ ಡಯಾಗ್ರಾಮ್ ಆಫ್ ದ ಇಲೆಕ್ಟ್ರೋಲೈಸಿಸ್ ಆಫ್ ದ ಫ್ಯೂಸ್ಡ್ NaCl. ಸೊ ಇಲ್ಲಿ ಇಲೆಕ್ಟ್ರೋಲೈಸಿಸ್ ಆಫ್ ದ NaCl ನಿಮ್ಮ ಕ್ವಶನ್ ಕೇಳಿದ್ದಾರೆ. ಸೊ ಯಾವಾಗ ಈ NaCl ಇಲೆಕ್ಟ್ರೋಲೈಸಿಸ್ ಇನ್ವಾಲ್ವ್ ಆಗುತ್ತೆ ಅಥವಾ ಇನ್ವಾಲ್ವ್ ಆದಾಗ ನಾವು ಯಾವ ಒಂದು ಡಯಾಗ್ರಾಮ್ನಲ್ಲಿ ಯೂಸ್ ಮಾಡ್ತೀವಿ, ಆ ಒಂದು ಡಯಾಗ್ರಾಮ್ನ ನಿಮಗಲ್ಲಿ ಡ್ರಾ ಮಾಡೋಂತ ಅವರು ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಬೀಕರ್ ತೊಗೋತೀವಿ, ಆ ಬೀಕರ್ನಲ್ಲಿ 2 ರಾಡ್ ಇಡ್ತೀವಿ, ನಾವು ಒಂದು ಕಾರ್ಬನ್ ಆ್ಯನೋಡ್ ಅಂತ ಯೂಸ್ ಮಾಡ್ತೀವಿ, ಇನ್ನೊಂದು ಕಾರ್ಬನ್ ಕ್ಯಾಥೋಡ್ಸ್ ಅಂತ ಯೂಸ್ ಮಾಡ್ತೀವಿ. ಆ ಎರಡು ರಾಡ್ನ ನಾವು ಏನು ಮಾಡ್ತೀವಿ ಅಂದರೆ 2 ವೈರ್ ಕನೆಕ್ಟ್ ಮಾಡಿ ಬ್ಯಾಟ್ರಿಗೆ ಸೋರ್ಸ್ ಅಂದರೆ ಕನೆಕ್ಟ್ ಮಾಡ್ತೀವಿ. ಸೊ ಇದನ್ನೇ ನಮಗಲ್ಲಿ ಡಯಾಗ್ರಾಮ್ನಲ್ಲಿ ತೋರಿಸೋದಿದೆ. ಸೊ ಬ್ಯಾಟ್ರಿ DC, ಕಾರ್ಬನ್ ಆ್ಯನೋಡ್, ಕಾರ್ಬನ್ ಕ್ಯಾಥೋಡ್, ಫ್ಯೂಸ್ಡ್ Na at the carbon cathode and the Cl2 gas is liberated at the anode. ಈ ಥರ ಒಂದು ಡಯಾಗ್ರಾಮ್ಸ್ನ ನಾವು ತೆಗೆದು ಅಥವಾ ಡ್ರಾ ಮಾಡಿ ಅಲ್ಲಿ ತೋರಿಸಬೇಕಾಗುತ್ತೆ. ಅದೇ ಒಂದು ಕ್ವಶನ್ಸ್ನ ಅವರು ಇಲ್ಲಿ ನಿಮಗೆ ಕೇಳಿದ್ದಾರೆ. ಸೊ ಈ ಕ್ವಶನ್ಸ್ ಎಷ್ಟು ಮಾರ್ಕಿಗೆ ಕೇಳ್ತಾರೆ ಅಂದರೆ ನನಗನ್ನಿಸ್ತು ಈ ಕ್ವಶನ್ಸ್ ನಿಮಗೆ 2 ಮಾರ್ಕ್ಸ್. ಯಾಕಂದರೆ ಡ್ರಾ ದ ನೀಟ್ ಆ್ಯಂಡ್ ಲೇಬಲ್ ಡಯಾಗ್ರಾಮ್ ಫಾರ್ ದ ಇಲೆಕ್ಟ್ರೋಲೈಸಿಸ್ ಆಫ್ ದ ಫ್ಯೂಸ್ಡ್ NaCl ಅಂತ ಕೇಳಿದ್ದಾರೆ. ಸೊ ಈ ಡಯಾಗ್ರಾಮ್ ನೀವು ರೈಟ್ ಮಾಡಿ. ಇನ್ನು ಥರ್ಡ್ ಒಂದು ಕ್ವಶನ್ಸ್ ಕೇಳಿದ್ದಾರೆ ನೋಡಿ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದ ಸಾಲ್ಟ್ ಬ್ರಿಡ್ಜ್ ಇನ್ ದ ಗ್ಯಾಲ್ವ್ಯಾನಿಕ್ ಶೆಲ್. ಸೊ ಇನ್ನು ಸಾಲ್ಟ್ ಬ್ರಿಡ್ಜ್ ಏನು ಯೂಸ್ ಮಾಡ್ತೀವಲ್ವಾ, ಇಲ್ಲಿ ಇಲೆಕ್ಟ್ರೋಲೈಸಿಸ್ ಪ್ರೊಸೆಸ್ನಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಆ ಒಂದು ಇಲೆಕ್ಟ್ರೋಲೈಸಿಸ್ ಪ್ರೊಸೆಸ್ನಲ್ಲಿ ಈ ಸಾಲ್ಟ್ ಬ್ರಿಡ್ಜ್ದ ಕೆಲಸವೇನು ಅಂತವ್ರು ಕೇಳಿದ್ದಾರೆ. ಸೊ ಎಷ್ಟು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸಾಲ್ಟ್ ಬ್ರಿಡ್ಜ್ ಇನ್ ದ ಗ್ಯಾಲ್ವ್ಯಾನಿಕ್ ಶೆಲ್ಸ್ ಅಂತ ಕ್ವಶನ್ಸ್ ಅವ್ರು ಕೇಳಿದ್ದಾರೆ. ಸೊ ಅದ್ರ ಸಿಕ್ಕಾಪಟ್ಟಿ ಅಪ್ಲಿಕೇಶನ್ಸ್ ಅಥವಾ ಫಂಕ್ಷನ್ಸ್ಗಳಿವೆ. ಸೊ ನಂಬರ್ 1 ನೀವು ರೈಟ್ ಮಾಡೋದು, ಇಟ್ ಕ್ಯಾನ್ ಪ್ರೊವೈಡ್ಸ್ ದ ಇಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ 2 ಸೊಲ್ಯೂಷನ್ಸ್ ಆ್ಯಂಡ್ ದೇರ್ ಬೈ ದೇ ಕ್ಯಾನ್ ಕಂಪ್ಲೀಟ್ ದ ಇಲೆಕ್ಟ್ರಿಕಲ್ ಸರ್ಕ್ಯೂಟ್. ಇದನ್ನು ಕೂಡ ನೀವು ರೈಟ್ ಮಾಡ್ಬೋದು, ಇಲ್ಲಾಂದರೆ ಇದನ್ನು ರೈಟ್ ಮಾಡಿ, ಇಟ್ ಕ್ಯಾನ್ ಪ್ರಿವೆಂಟ್ ದ ಮಿಕ್ಸಿಂಗ್ ಆಫ್ ದ 2 ಸೊಲ್ಯೂಷನ್ಸ್. ಅದೇನು ಮಾಡುತ್ತೆ ಅಂದರೆ 2 ಸೊಲ್ಯೂಷನ್ಗಳನ್ನು ಮಿಕ್ಸಿಂಗ್ ಆಗೋದನ್ನು ಸ್ಟಾಪ್ ಮಾಡುತ್ತೆ, ಅದನ್ನು ಕೂಡ ನೀವು ರೈಟ್ ಮಾಡೋದು. ಇಲ್ಲಾಂದರೆ ಮೇಂಟೈನ್ ದ ಇಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಇನ್ ದ ಬೋತ್ ಸೊಲ್ಯೂಷನ್ ಬೈ ಟ್ರಾನ್ಸ್ಫರಿಂಗ್ ದ ಅಯನ್ಸ್, ಅದು ಕೂಡ ಅದು ವರ್ಕ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ಆನ್ಸರ್ ಕೂಡ ನೀವು ರೈಟ್ ಮಾಡಬಹುದು. ಸೊ ಈ ಥರ ಅದರದ್ದು ಏನೇನು ಫಂಕ್ಷನ್ ಇದೆಯಲ್ಲ, ಸೊ ನಿಮಗೆ ನನ್ನ ಸತ್ಯ ಒಂದು 3 to 4 ಫಂಕ್ಷನ್ಸ್ನ ನೀವು ಸ್ಟಡಿಗೆ ಸಂಬಂಧ ಕೊಟ್ಟಿದ್ದಾರೆ, ಅದನ್ನು ನೀವು ಸ್ಟಡಿ ಮಾಡಿ ವ್ಯವಸ್ಥೆಯಾಗಿ ರೈಟ್ ಮಾಡಿ. ಓಕೆ,
ಇನ್ನು ಮುಂದೆ ನೆಕ್ಸ್ಟ್ ಒಂದು ಕ್ವಶನ್ಸ್ ತೊಗೊಂಡ್ರೆ ನೆಕ್ಸ್ಟ್ ಒಂದು ಕ್ವಶನ್ ಇದೆ ನೋಡಿ, ವಾಟ್ ಈಸ್ ದ ಸೆಲ್ ಕಾನ್ಸ್ಟಂಟ್ ರೈಟ್ ಇಟ್ಸ್ SI ಯೂನಿಟ್. ಸೊ ಈ ಸೆಲ್ ಕಾನ್ಸ್ಟಂಟ್ ಏನಿದೆಯಲ್ಲ ಅದನ್ನು ಅದರದ ಒಂದು ಡೆಫಿನೇಷನ್ ನಿಮಗೆ ರೈಟ್ ಮಾಡಂತ ಕೇಳಿದ್ದಾರೆ. ವಾಟ್ ಈಸ್ ದ ಸೆಲ್ ಕಾನ್ಸ್ಟಂಟ್? ನಿಮ್ಗೆ ಗೊತ್ತಿದೆ ಸೆಲ್ ಕಾನ್ಸ್ಟಂಟ್ನ ನಾವು ಯಾವ ಥರ ಬರೀತೀವಿ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಸೆಲ್ ಕಾನ್ಸ್ಟಂಟ್ ಈಸ್ ನಥಿಂಗ್ ಬಟ್ L/A. ಈ ಎಲ್ ಅಂದರೆ ಏನು ನಿಮ್ಗೆ ಗೊತ್ತಿದೆ. ಎಲ್ ಅಂದರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಇಲೆಕ್ಟ್ರಾಡ್ಸು. ಆಮೇಲೆ ಎ ಇಸ್ ದ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ್ಯಾಟ್ ಗಿವನ್ ಇಲೆಕ್ಟ್ರಾಡ್. ಸೊ ಅದನ್ನೇ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಸೆಲ್ ಕಾನ್ಸ್ಟಂಟ್ ಅಂತಕ್ಕಂಥ ಒಂದು ಫಾರ್ಮ್ಯಾಟ್ನಲ್ಲಿ ನಾವು ರೈಟ್ ಮಾಡ್ತೀವಿ. ಇದನ್ನೇ ಅಲ್ಲಿ ನಿಮಗೆ ರೈಟ್ ಮಾಡೋದಿದೆ. ಇದ್ರ ಬಿಟ್ಟರೆ ಅದ್ರ ಮುಂದೆ ಕ್ವಶನ್ಸ್ ಏನು ಕೇಳಿದ್ದಾರೆ ಅಂದರೆ ರೈಟ್ ಇಟ್ಸ್ SI ಯೂನಿಟ್ಸ್. ಇದ್ರ SI ಯೂನಿಟ್ ಏನು ಬರೀಬೇಕಪ್ಪ ಅಂದರೆ m⁻⁻1. ಈ ಒಂದು SI ಯೂನಿಟ್ನ ನೀವು ಇಲ್ಲಿ ರೈಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇದನ್ನು ನೀವು ಕಾನ್ವೆಂಟ್ಲಿ ಕೂಡ ಅದನ್ನು ಎಕ್ಸ್ಪ್ರೆಷನ್ ಮಾಡ್ಬೋದು. cm⁻⁻1 ಕೂಡ ರೈಟ್ ಮಾಡ್ತಾರೆ. ಸೊ ಈ ಒಂದು ಕ್ವಶನ್ಸ್ ಹೇಳಬೇಕಾದ್ರೆ ನಾವು ಸಿಂಪಲಾಗಿ ನನಗೆ ಅನಿಸ್ತು ಈ ಕ್ವಶನ್ಸು ವಾಟ್ ಈಸ್ ದ ಸೆಲ್ ಕಾನ್ಸ್ಟಂಟ್ ಆ್ಯಂಡ್ ರೈಟ್ ಇಟ್ SI ಯೂನಿಟ್ ಅಂತ ಕೇಳಿದ್ರೆ ಮತ್ತು ಈ ಕ್ವಶನ್ಸ್ ನಿಮಗೆ 2 ಮಾರ್ಕ್ಸ್ಗೆ ಭಾಳ ಆಯಿತು. ಯಾಕಂದರೆ ನಾವು ಜಸ್ಟ್ ಡೆಫಿನೇಷನ್ ರೈಟ್ ಮಾಡ್ತಾ ಇದ್ವಿ, ಆದರೆ ಬಿಟ್ಟರೆ ಇದ್ರ SI ಯೂನಿಟ್ ಏನಿದೆ ಅನ್ನೋದನ್ನು ನಾವು ಇಲ್ಲಿ ರೈಟ್ ಮಾಡ್ತಾ ಇದ್ದೀವಿ. ಸೊ ಈ ಕ್ವಶನ್ಸ್ಗೆ ಇಷ್ಟ ಆನ್ಸರ್ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಡ್ರಾ ದ ನೀಟ್ ಆ್ಯಂಡ್ ವೆಲ್ ಲೇಬಲ್ ಡಯಾಗ್ರಾಮ್ ಆಫ್ ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಇಲೆಕ್ಟ್ರಾಡ್. ಸೊ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಇಲೆಕ್ಟ್ರಾಡ್ ನಿಮ್ಗೆ ಗೊತ್ತಿದೆ, ಅದನ್ನು ಒಂದು ಡಯಾಗ್ರಾಮ್ ತೆಗೆದು ಅದನ್ನು ನಾವು ನೀಟಾಗಿ ಲೇಬಲ್ ಮಾಡಬೇಕು. ಅವಾಗ ಮಾಡಿದರೆ ಮಾತ್ರ ಔಟ್ ಆಫ್ ಔಟ್ಸ್ ಮಾರ್ಕ್ ನಿಮಗೆ ಸಿಗುತ್ತೆ. ಆಲ್ಸೋ ರೈಟ್ ಇಟ್ಸ್ ಒನ್ ಅಪ್ಲಿಕೇಶನ್ ಅಂತ ಕೇಳಿದ್ದಾರೆ. ಸೊ ಆ ಒಂದು SH ನಾವೇನು ಡಯಾಗ್ರಾಮ್ ತೆಗಿತೀವಲ್ಲ ಆ ತೆಗೆದ ನಂತರ ಅದರ ಒಂದು ಏನು ಅಪ್ಲಿಕೇಶನ್ಸ್ ಇದೆ ಆ ಒಂದು ಅಪ್ಲಿಕೇಶನ್ಸ್ ಕೂಡ ನಿಮಗೆ ರೈಟ್ ಮಾಡೋಂಥವ್ರು ಹೇಳಿದ್ದಾರೆ. ಯಾಕಂದರೆ ಅದರ ಸಿಕ್ಕಾಪಟ್ಟಿ ಅಪ್ಲಿಕೇಶನ್ಸ್ ಕೂಡ ಇದೆ, ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಸೊ ಅದರ ಒಂದು ನಿಮಗೆ ಯಾವ್ದಾದ್ರು ಒಂದು ನೆನಪಿರ್ತಕ್ಕಂಥ ಒಂದು ಅಪ್ಲಿಕೇಶನ್ನ ನೀವು ರೈಟ್ ಮಾಡ್ಬೋದು. ಯಾಕಂದರೆ ಅದನ್ನು ಏನೇನು ಯೂಸ್ ಮಾಡ್ತೀವಿ, ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇದನ್ನು ನಾವು ಪ್ರೈಮರಿ ರೆಫರೆನ್ಸ್ ಇಲೆಕ್ಟ್ರಾಡ್ಸ್ ಅಂತ ಯೂಸ್ ಮಾಡ್ತೀವಿ. ಎದಕ್ಕೆ ಅಂದರೆ ಟು ಡಿಟರ್ಮೈನ್ ದ ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ ಆಫ್ ದ ಅದರ್ ಇಲೆಕ್ಟ್ರಾಡ್. ಯಾವುದಾದ್ರೂ ಬೇರೆ ಒಂದು ಇಲೆಕ್ಟ್ರಾಡ್ಸ್ ಇದ್ದರೆ ಆ ಇಲೆಕ್ಟ್ರಾಡ್ನ ಒಂದು ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ನ ನಾವು ಡಿಟರ್ಮಿನೇಷನ್ ಮಾಡಿದರೆ ಪ್ರೈಮರಿ ರೆಫರೆನ್ಸ್ ಇಲೆಕ್ಟ್ರಾಡ್ಸ್ ಅಂತ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಈ ಒಂದು ಅಪ್ಲಿಕೇಶನ್ನ ಕೂಡ ನೀವು ಇಲ್ಲಿ ರೈಟ್ ಮಾಡ್ಬೋದು, ಪ್ರೈಮರಿ ರೆಫರೆನ್ಸ್ ಇಲೆಕ್ಟ್ರಾಡ್. ಈ ಒಂದು ಪಾಯಿಂಟ್ಸ್ ನೀವು ಅಲ್ಲಿ ರೈಟ್ ಮಾಡಿ, ಸೊ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ಸ್ ತಗೊಂಡ್ರೆ ವಾಟ್ ಆರ್ ಅಪ್ಲಿಕೇಶನ್ಸ್ ಆಫ್ ದ ಇಲೆಕ್ಟ್ರೋಕೆಮಿಕಲ್ ಸಿರೀಸು. ಸೊ ಇಲೆಕ್ಟ್ರೋಕೆಮಿಕಲ್ ಸಿರೀಸ್ ನಿಮ್ಗೆ ಗೊತ್ತಿದೆ, ಆ ಇಲೆಕ್ಟ್ರೋಕೆಮಿಕಲ್ ಸಿರೀಸ್ನ ಎಲ್ಲೆಲ್ಲಿ ಅದರ ಯೂಸ್ ಮಾಡ್ತಾರೆ ಅಥವಾ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಏನು ಬರ್ತದೆ ಅನ್ನೋದನ್ನು ನಿಮ್ಗೆ ರೈಟ್ ಮಾಡಿ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ಸ್ ಆಫ್ ದ ಇಲೆಕ್ಟ್ರೋಕೆಮಿಕಲ್ ಸಿರೀಸ್ ನೀವು ಸ್ಟಡಿ ಮಾಡೋಕ್ಕೆ ಹೋದರೆ ಅದರಲ್ಲಿ ಟೋಟಲ್ 3 to 4 ಪಾಯಿಂಟ್ಸ್ ಬರ್ತವೆ. ಎಲ್ಲ ಪಾಯಿಂಟ್ಸು ನಿಮ್ಗೆ ನಿಮ್ಮ ಎಕ್ಸ್ಪ್ಲನೇಷನ್ ಅವರು ಕೇಳಲ್ಲ. ಸೊ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಏನು ಕೇಳಿದ್ದಾರೆ ಅಂದರೆ ಅಪ್ಲಿಕೇಶನ್ಸ್ ಆಫ್ ದ ಇಲೆಕ್ಟ್ರೋಕೆಮಿಕಲ್ ಸಿರೀಸ್. ನಿಮ್ಗೆ ಗೊತ್ತಾಗಿ ನಿಮ್ಗೆ ಗೊತ್ತು, ಫಸ್ಟ್ ಒಂದು ಅಪ್ಲಿಕೇಶನ್ ಇದೆ ರಿಲೇಟಿವ್ ಸ್ಟ್ರೆಂತ್ ಆಫ್ ದ ಆಕ್ಸಿಡೈಸಿಂಗ್ ಏಜೆಂಟ್ಸು. ಸೊ ಇದು ನಿಮ್ಗೆ ಗೊತ್ತಿರೋಗಿದೆ, ರಿಲೇಟಿವ್ ಸ್ಟ್ರೆಂತ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ಸು. ಇದ್ರ ಬಿಟ್ಟರೆ ಸೆಕೆಂಡ್ ಒಂದು ಅಪ್ಲಿಕೇಶನ್ಸ್ ಇದೆ ರಿಲೇಟಿವ್ ಸ್ಟ್ರೆಂತ್ ಆಫ್ ದ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಕೂಡ ಒಂದಿದೆ. ಅದ್ರ ಬಿಟ್ಟರೆ ಸ್ಪಾಂಟಾನಿಟಿ ಆಫ್ ದ ರಿಡಾಕ್ಸ್ ರಿಯಾಕ್ಷನ್, ಇದನ್ನು ಕೂಡ ನಾವು ಡಿಟರ್ಮಿನೇಷನ್ ಮಾಡಬೇಕಾದ್ರೆ ಈ ಒಂದು ಇಲೆಕ್ಟ್ರೋಕೆಮಿಕಲ್ ಸಿರೀಸ್ನ ನಾವಿಲ್ಲಿ ರೈಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಅದರದೊಂದು ಯಾವ್ಯಾವ ಅಪ್ಲಿಕೇಶನ್ಸ್ ಇದೆಯಲ್ಲ, ಸೊ ಅವಷ್ಟು ಅಪ್ಲಿಕೇಶನ್ಸ್ಗಳನ್ನ ನೀವು ರೈಟ್ ಮಾಡಿ. ಕ್ವಶನ್ಸ್ ಯಾವ ಥರ ಕೇಳಿರ್ತಾರೆ ಆ ಥರ ಒಂದು ಕ್ವಶನ್ಸ್ ಆ ಥರ ಒಂದು ಆನ್ಸರನ್ನು ನೀವಲ್ಲಿ ರೈಟ್ ಮಾಡಿ. ಓಕೆನಾ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ರೈಟ್ ದ ಸೆಲ್ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ದ ಇಲೆಕ್ಟ್ರೋಲೈಸಿಸ್ ಆಫ್ ದ NaCl. ಸೊ ಇಲೆಕ್ಟ್ರೋಲೈಸಿಸ್ ಆಫ್ ದ NaCl ಎರಡು ಪಾರ್ಟ್ ಬರ್ತವೆ, ಒಂದು ಮೋಲ್ಟನ್ NaCl, ಇನ್ನೊಂದು ಯಾವ್ದು ಬರುತ್ತೆ ಇಲೆಕ್ಟ್ರೋಲೈಸಿಸ್ ಆಫ್ ದ ಫ್ಯೂಸ್ಡ್ NaCl, ಎರಡು ಬರುತ್ತೆ. ಸೊ ಆ ಎರಡೂ ರಿಯಾಕ್ಷನ್ ಯಾವುದಿರಲಿ, ಬಟ್ ನಮಗೆ ಕ್ಲಿಯರ್ ಕ್ವಶನ್ಸ್ ಏನಂದರೆ ಇಲ್ಲಿ ಟೋಟಲು ಯಾವಾಗ NaCl ಇದು ಇಲೆಕ್ಟ್ರೋಲೈಸಿಸ್ ಆಗುತ್ತೆ ಅಥವಾ ಇಲೆಕ್ಟ್ರೋಲೈಸಿಸ್ ರಿಯಾಕ್ಷನ್ ಇನ್ವಾಲ್ವ್ ಆಗುತ್ತೆ ಆ ಟೈಮಲ್ಲಿ ಅಲ್ಲಿ ಯಾವ ಥರ ಒಂದು ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನಲ್ಲಿ ರೈಟ್ ಮಾಡಂತ ಹೇಳಿದ್ದಾರೆ. ನೋಡಿ ಅದರಲ್ಲಿ ಎರಡು ರಿಯಾಕ್ಷನ್ ಬರುತ್ತೆ, ಒಂದು ಆಕ್ಸಿಡೇಷನ್ ಆಫ್ ದ ಹಾಫ್ ರಿಯಾಕ್ಷನ್ ಎರಡು ಬರುತ್ತೆ, ಇನ್ನೊಂದು ರಿಯಾಕ್ಷನ್ ಕ್ಯಾಥೋಡ್. ಸೊ ಈ ಥರ ಟೋಟಲ್ ಎರಡು ರಿಯಾಕ್ಷನ್ ಬರುತ್ತೆ. ಸೊ ಎರಡೂ ರಿಯಾಕ್ಷನನ್ನು ನೀವು ಅಲ್ಲಿ ರೈಟ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದೇ ರಿಯಾಕ್ಷನ್ ರೈಟ್ ಮಾಡಿದ್ರೆ ನಿಮ್ಗೆ ಆಗಲ್ಲ. ಸೊ ಎರಡೂ ರಿಯಾಕ್ಷನ್ಗಳನ್ನು ನಾವೆಲ್ಲ ರೈಟ್ ಮಾಡಬೇಕಾಗುತ್ತೆ. ಆಕ್ಸಿಡೇಷನ್ ರಿಯಾಕ್ಷನ್ ಆ್ಯಟ್ ದ ಆ್ಯನೋಡ್ ಆ್ಯಂಡ್ ದ ರಿಡಕ್ಷನ್ ರಿಯಾಕ್ಷನ್ ಆ್ಯಟ್ ದ ಕ್ಯಾಥೋಡ್.
ಆ ಎರಡು ರಿಯಾಕ್ಷನ್ನ ನೀವು ಇಲ್ಲಿ ರೈಟ್ ಮಾಡಬೇಕಾಗುತ್ತೆ. ಯಾಕಂದರೆ ಕ್ವಶನ್ಸು ಎಷ್ಟು ಮಾರ್ಕಿಗೆ ನಿಮಗೆ ಕೇಳ್ತಿದ್ದಾರೆ ಅದರ ಮೇಲೆ ಡಿಪೆಂಡ್. 3 ಮಾರ್ಕ್ಸ್ ಕೇಳಿದ್ರು ಓಕೆ, 4 ಮಾರ್ಕ್ಸ್ ಕೇಳಿದ್ರು ಓಕೆ. ಬಟ್ ಇಲ್ಲಿ 3 ಮಾರ್ಕ್ಸ್ ಕೇಳಿದ್ರೆ ನೀವು ಸಿಂಪಲ್ ಡೈರೆಕ್ಟ್ ರಿಯಾಕ್ಷನ್ ನೀವು ರೈಟ್ ಮಾಡ್ಬೋದು. ಆಮೇಲೆ 4 ಮಾರ್ಕ್ಸ್ ಕೇಳಿದ್ರೆ ಮಾತ್ರ ಸೊ ಆಕ್ಸಿಡೇಷನ್ ರಿಯಾಕ್ಷನ್ನು ನಿಮಗೆ 2 ಮಾರ್ಕ್ಸ್ ಕೇಳಿರ್ತಾರೆ. ಆಮೇಲೆ ರಿಡಕ್ಷನ್ ರಿಯಾಕ್ಷನ್ ನಿಮಗೆ 2 ಮಾರ್ಕ್ಸ್ ಸಂಬಂಧ ಕೇಳಿರ್ತಾರೆ. ಸೊ ಹೀಗಾಗಿ ಈ 2 ಮಾರ್ಕ್ಸ್ ಸಂಬಂಧ ಇಲ್ಲ ರಿಯಾಕ್ಷನ್ ಪ್ಲಸ್ ಎಕ್ಸ್ಪ್ಲನೇಷನ್ ಕೂಡ ರೈಟ್ ಮಾಡಬೇಕಾಗುತ್ತೆ. ಅದೇ ಥರ ರಿಡಕ್ಷನ್ ರಿಯಾಕ್ಷನ್ ತೊಗೊಂಡ್ರೆ ಅಲ್ಲಿ ರಿಡಕ್ಷನ್ ರಿಯಾಕ್ಷನ್ ಯಾವ ಥರ ಆಗುತ್ತೆ ಮತ್ತು ಅದರ ಎಕ್ಸ್ಪ್ಲನೇಷನ್ ಯಾವ ಥರ ರೈಟ್ ಮಾಡಬೇಕು ಅನ್ನೋದನ್ನು ನಾವಲ್ಲಿ ರೈಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಓಕೆನಾ? ಸೊ ಇಷ್ಟು ನೀವು ವ್ಯವಸ್ಥಿತವಾಗಿ ಸ್ಟಡಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ಸ್ ನಾವು ನೋಡಿದ್ರೆ, ರೈಟ್ ದ ರಿಲೇಷನ್ ಬಿಟ್ವೀನ್ ಇಲೆಕ್ಟ್ರಿಕ್ ಕಂಡಕ್ಟಿವಿಟಿ ಆ್ಯಂಡ್ ದ ಮೋಲಾರ್ ಕಂಡಕ್ಟಿವಿಟಿ ಅಂತ ಒಂದು ಕ್ವಶನ್ಸ್ ಕೇಳಿದ್ದಾರೆ. ರಿಲೇಷನ್ ಏನೇನು ಹೇಳುತ್ತೆ ನಮಗೆ ನಿಮಗೆ ಗೊತ್ತಿದೆ. ಇಲೆಕ್ಟ್ರೋಲೈಟಿಕ್ ಕಂಡಕ್ಟಿವಿಟಿ ಅಂದರೆ ನಾವು ಯಾವ ಸಿಂಬಲ್ ಯೂಸ್ ಮಾಡ್ತೀವಿ ಅಂದರೆ ಕೆ ಅಂತಕ್ಕಂಥ ಸಿಂಬಲನ್ನು ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಮೋಲಾರ್ ಕಂಡಕ್ಟಿವಿಟಿ ತೊಗೊಂಡ್ರೆ ನಾವು ಯಾವ ಸಿಂಬಲ್ ಯೂಸ್ ಮಾಡ್ತೀವಿ, ಲ್ಯಾಂಬ್ಡಾ ಅಂತಕ್ಕಂಥ ಈ ಸಿಂಬಲನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ಏನು ಕೇಳಿದ್ದಾರೆ ಅಂದರೆ ಅವರು ರಿಲೇಷನ್ ಬಿಟ್ವೀನ್ ದ ಇಲೆಕ್ಟ್ರೋಲೈಟಿಕ್ ಕಂಡಕ್ಟಿವಿಟಿ ಆ್ಯಂಡ್ ದ ಮೋಲಾರ್ ಕಂಡಕ್ಟಿವಿಟಿ ಈ ಒಂದು ಕ್ವಶನ್ಸ್ ಅವ್ರು ನಮಗೆ ಕೇಳಿದ್ದಾರೆ. ಸೊ ನಮಗಿಲ್ಲಿ ನಾವೆಲ್ಲ ಫೈನಲ್ ಆಗಿ ರೈಟ್ ಮಾಡ್ಕೊತ ಹೋದರೆ ನಮ್ಗೆ ಕೊನೆಯದಾಗಿ ಸಿಗೋದು ಈ ಒಂದು ಇಕ್ವೇಷನ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1000 K ಅಪಾನ್ ಸಿ. ಈ ಒಂದು ಇಕ್ವೇಷನ್ ಸಿಗುತ್ತೆ. ಇಲ್ಲಿವರೆಗೂ ನೀವು ರೈಟ್ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನನಗನ್ಸುತ್ತೆ ಈ ಕ್ವಶನ್ಸ್ ಮಿನಿಮಮ್ ನಿಮಗೆ 3 ಮಾರ್ಕ್ಸ್ ಸಂಬಂಧ ಈ ಕ್ವಶನ್ಸ್ ನಿಮಗೆ ಕೇಳಿರ್ತಾರೆ. ಓಕೆನಾ? ಇಷ್ಟರಲ್ಲಿ ರೈಟ್ ಮಾಡಬೇಕು. ಇನ್ನು ಲಾಸ್ಟ್ ಆ್ಯಂಡ್ ಬೆಸ್ಟ್ ಒಂದು ಕ್ವಶನ್ಸ್ ಯಾವುದಪ್ಪ ಅಂದರೆ ಕ್ಯಾಲ್ಕುಲೇಟ್ ದ E0 ಶೆಲ್. E0 ಶೆಲ್ ಅಂದರೆ ಏನು? ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್. ಇದನ್ನು ನೀವು ನೆನಪಿಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್. E0 ಅಂದರೆ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್. ಯಾವ ಶೆಲ್ದಪ್ಪ ಅಂದರೆ ಇಲ್ಲಿ ಕೆಳಗೆ ನಿಮಗೆ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಮ್ಯಾಗ್ನೇಷಿಯಮ್ ಇರ್ಬೋದು ಅಥವಾ AG ಇರ್ಬೋದು. ಅವೆರಡು ಶೆಲ್ ರಿಯಾಕ್ಷನ್ ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಮ್ಯಾಗ್ನೇಷಿಯಮ್ ಆಮೇಲೆ ಸಿಲ್ವರ್ ಅದು ನಿಮಗೆ ವ್ಯಾಲ್ಯೂ ಕೊಟ್ಟಿರ್ತಾರೆ, ಎಷ್ಟು ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ ಇರುತ್ತೆ. ಸೊ ಟೋಟಲ್ ಅದನ್ನು ಯೂಸ್ ಮಾಡಿ ನಾವು ಟೋಟಲ್ ಆ ಗ್ಯಾಲೋನಿಕ್ ಶೆಲ್ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ ಶೆಲ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಈ ಥರ ನಿಮಗೆ ಬೇರೆದು ಎಕ್ಸಾಂಪಲ್ ಕೊಡೋದು, ಜಿಂಕ್ ಇರ್ಬೋದು ಅಥವಾ ಲೀಡ್ ಇರ್ಬೋದು. ಸೊ ಅದು ಕೊಟ್ಟರೆ ಅದರ ರಿಲೇಟೆಡು ನಿಮ್ಗೆ ಯಾವ್ಯಾವ ವ್ಯಾಲ್ಯೂ ಯೂಸ್ ಆಗುತ್ತೆ ಆ ಒಂದು ವ್ಯಾಲ್ಯೂಸ್ನ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿ ನಮಗೆ E0 ಶೆಲ್ ಅಂದರೆ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿವರೆಗೂ ಓದ್ಕೊಳ್ಳಿ. ಮುಂದಿನ ಒಂದು ವಿಡಿಯೋನಲ್ಲಿ ಅಥವಾ ಮುಂದಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಮುಂದಿನ ಚಾಪ್ಟರ್ ಕೂಡ ನಾನು ಕ್ಲಾಸ್ ತೊಗೋತೀನಿ. ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಅಥವಾ ಈ ಕ್ಲಾಸ್ ಕೇಳಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಅಥವಾ ನಿಮ್ಗೆ ಯೂಸ್ ಆಯಿತಾ ಅಥವಾ ಯೂಸ್ ಇಲ್ಲ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡ್ತೀವಿ. ಸ್ನೇಹಿತ ಬರೀ ವಿಡಿಯೋ ನೋಡಿ ಬಿಡಬೇಡಿ. ಅದಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಮೇಲೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಥವಾ ನಿಮ್ಮ ಕ್ಲಾಸ್ ನಿಮ್ಗೆ ಯೂಸ್ ಆಯಿತು ಅಥವಾ ಇಲ್ಲ ಅನ್ನೋದನ್ನು ಕೂಡ ನನಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.